ಫೇವರೇಟ್ ಡಾಕ್ಟರ್ ನಾಸ್ವಿಸ್ ಅಲ್ಲಿ. ತುಂಬಾ ಜನಕ್ಕೆ ಫೈಟೋವಿಸ್ ನ ತುಂಬಾ ಜನಕ್ಕೆ ಪ್ರಮೋಟ್ ಮಾಡಿದ್ದಾರೆ. ಲೈಕ್ ತುಂಬಾ ಜನಕ್ಕೆ ಇವ್ರ ಕಡೆಯಿಂದ ಆರೋಗ್ಯ ಸಿಕ್ಕಿದೆ, ತುಂಬಾ ಜನಕ್ಕೆ ಇವ್ರ ಕಡೆಯಿಂದ ಲೈಕ್ ತುಂಬಾ ಬೆನಿಫಿಟ್ಸ್ ಗಳಾಗಿದೆ. ಆಯ್ತಾ, ಇವತ್ತು ಕೂಡ ಇವತ್ತು ಹೈಯೆಸ್ಟ್ ಈ ಒಂದು ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿರೋ ಡಾಕ್ಟರ್ ಯಾರು ನನ್ನ ಎಸ್ಪೆಷಲಿ ನಮ್ಮ ಕರ್ನಾಟಕ ಟೀಮ್ ಅಲ್ಲಿ ಇಲ್ಲ ಸೌತ್ ಇಂಡಿಯನ್ ಟೀಮ್ ಅಲ್ಲಿ ಅಂತ ಹೇಳಿದ್ರೆ ದಟ್ ಇಸ್ ವಿನಯ್ ಸರ್ ಅಂತ ನಾವು ಓಪನ್ ಆಗಿ ಹೇಳ್ಬೋದು. ಅಷ್ಟು ಲೈಕ್ ಈ ಒಂದು ಪ್ರಾಡಕ್ಟ್ ಬಗ್ಗೆ ಅವ್ರಿಗಿರೋಂಥ ಫೇತ್, ಅವ್ರಿಗೆ ಇರೋಂಥ ನಂಬಿಕೆ ಆಗಿರ್ಬೋದು, ಅವ್ರ ಜನಗಳಿಗೆ ಕೊಡ್ತಿರೋಂಥ ಒಂದು ಭರವಸೆ ಆಗಿರ್ಬೋದು, ಸೊ ತುಂಬಾ ಇದೆ. ಓಕೆನಾ, ಕಂಪ್ಲೀಟ್ ಆಗಿ ಈ ಫೈಟೋವಿಸ್ ಅಂದ್ರೆ ಏನು, ಹೆಂಗ್ ವರ್ಕ್ ಆಗುತ್ತೆ, ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ನಮ್ಗೆ ಅವ್ರು ಶೇರ್ ಮಾಡ್ತಾರೆ. ಕಂಪ್ಲೀಟ್ಲಿ ಈಗೇನಿದ್ದೀವಿ ನಾವು ಒಂದ್ 70+ ಜನ ಜಾಯ್ನ್ ಆಗಿದ್ದೀವಿ, ನಾವೆಲ್ಲ ಕಂಪ್ಲೀಟ್ಲಿ ಫೋಕಸ್ ಆಗಿರೋಣ. ಇನ್ನು ತುಂಬಾ ಜನ ಜಾಯ್ನ್ ಆಗೋರಿದ್ದಾರೆ. ಕಂಪ್ಲೀಟ್ ಫೋಕಸ್ ಆಗಿರೋಣ. ಈ ಒಂದು 30-40 ಮಿನಿಟ್ಸ್ ಏನಿದೆ ದಟ್ ವಿಲ್ ಬಿ ವೆರಿ ಪವರ್ಫುಲ್. ಓಕೆ, ಇವತ್ತು ನಮ್ಮ ಒಂದು ನೋಡೋ ರೀತಿನೇ ಫೈಟೋವಿಸ್ ಬಗ್ಗೆ ಒಂದು ನಮ್ಗೆ ಅರ್ಥ ಆಗಿರೋ ರೀತಿ ಆಗಿರ್ಬೋದು, ನೋಡೋ ರೀತಿ ಆಗಿರ್ಬೋದು, ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಅಂತ ನನ್ನ 100% ಕಾನ್ಫಿಡೆನ್ಸ್ ಇದೆ. ಮೈ ಡಿಯರ್ ಫ್ರೆಂಡ್ಸ್, ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಕ್ ಮುಂಚೆ ಓಕೆ, ಒಂದು ಲೈಕ್ ದೇವ್ರನ್ನ ಮೊರೆ ಹೋಗೋದು ತುಂಬಾ ಇಂಪಾರ್ಟೆಂಟ್. ಆಸ್ ಪರ್ ನಮ್ಮ ಸಂಪ್ರದಾಯದ ಮುಖಾಂತರ ನಾವೆಲ್ಲ ಇವತ್ತು ಭಾರತೀಯರಿದ್ದೀವಿ, ನಮ್ದೊಂದು ಸಂಪ್ರದಾಯ ಇದೆ. ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಕ್ ಮುಂಚೆ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮುಂದಕ್ಕೆ ಹೋಗ್ತೀವಿ. ಓಕೆ, ಇವತ್ತು ಕೂಡ ನಮ್ಮ ಇಷ್ಟಾರ್ಥ ದೇವತೆಗಳ ಹತ್ರ ಒಂದು ಪ್ರಾರ್ಥನೆ ಮಾಡೋಣ. ಈ ಒಂದು ಪ್ರೋಗ್ರಾಮ್ ಏನಿದೆ ಅದು ತುಂಬಾ ಸಕ್ಸಸ್ಫುಲ್ ಹೋಗ್ಲಿ ಅಂತ ಒಂದು 5 to 10 seconds ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಮಾಡಿ ಫ್ರೆಂಡ್ಸ್. ಎಸ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡ್ತಿದೀವಿ. ನಾನು ಈ ಒಂದು ಲೈಕ್ ಪ್ಯಾನಲ್ಗೆ ಡಾಕ್ಟರ್ ವಿನಯ್ ಅವ್ರನ್ನ ಕೂಡ ಇನ್ವೈಟ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರ ಚಪ್ಪಾಳೆ ಮುಖಾಂತರ ಲೈಕ್ ಮೇ ಬಿ ನೀವು ಚಪ್ಪಾಳೆ ಹೊಡೆಯೋದು ಮೈಕಲ್ ನನಗೆ ಕೇಳಿಸಲ್ಲ, ಕಾಣಿಸೋದಿಲ್ಲ ಮೇ ಬಿ. ಅಲ್ಲಿ ರಿಯಾಕ್ಷನ್ ಮಾಡಕ್ಕೆ ಅಂತ ಒಂದು ಎಮೋಜಿಗಳು ಇರ್ತವೆ. ಆಯ್ತಾ, ಚಾಟ್ ಅಂತಿದೆ ನೋಡಿ, ಅದ್ರ ಪಕ್ಕದಲ್ಲಿ ರಿಯಾಕ್ಟ್ ಅಂತ ಒಂದು ಬಟನ್ ಇದೆ. ಅದ್ರಲ್ಲಿ ನೀವು ಪ್ರೆಸ್ ಮಾಡಿದ್ರೆ ನಿಮ್ಗೆ ಎಮೋಜಿಗಳು ಬರ್ತವೆ. ಸ್ಮೈಲಿಂಗ್, ಹಾರ್ಟ್, ಎಲ್ಲಾನು ಕೂಡ ಮಾಡಿದ್ರು. ಈ ತರದ ಎಮೋಜಿಗಳು ಬರ್ತವೆ. ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ತುಂಬಾ ಇಂಟ್ರೆಸ್ಟೆಡ್ ಆಗಿದ್ದೀರಾ, ತುಂಬಾ ಸೀರಿಯಸ್ ಆಗಿದ್ದೀರಾ. ಸರ್ ಏನಾದ್ರು ಕ್ವಶನ್ ಕೇಳ್ತಾರೆ, ಡಾಕ್ಟರ್ ಏನಾದ್ರು ಒಂದು ಕ್ವಶನ್ ಕೇಳ್ಬೋದು. ಅದಕ್ಕೆ ನಿಮ್ಗೆ ಆಪ್ಷನ್ ಇರಲ್ಲ, ಮೈಕ್ ಆನ್ ಮಾಡಿ ಓಪನ್ ಮಾತಾಡಕ್ಕೆ ಆಪ್ಷನ್ ಇರಲ್ಲ. ನೀವೇನ್ ಮಾಡ್ಬೋದು ಅಂದ್ರೆ ಅದ್ರ ಮುಖಾಂತರ ನೀವು ನಿಮ್ಗೆ ಎಸ್ ಅಂತ ಫೀಲ್ ಆಗ್ಬೋದು, ಇಲ್ಲ ಟೈಪ್ ಮಾಡ್ತೀರಂದ್ರೆ ಕೆಳಗಡೆ ಚಾಟ್ ಮಾಡ್ಬೋದು. ಅದ್ರ ಮುಖಾಂತರ ಯು ಕ್ಯಾನ್ ಜಸ್ಟ್ ಮೇಕ್ ದೆಮ್ ಲೈಕ್ ಒಂದು ಅವ್ರಿಗೂ ನೀವು ಲೈಕ್ ಎನ್ಕರೇಜ್ ಮಾಡ್ದಂಗಾಗುತ್ತೆ. ಅವ್ರು ಹೇಳ್ತಿರೋದು ನಿಮ್ಗೆ ಕನೆಕ್ಟ್ ಆಗ್ತಿದ್ದೀರಾ. ನೋಡಿ, ಈಸ್ ನಾಟ್ ಬಂದು ಆನ್ಲೈನ್ ಪ್ರೆಸೆಂಟೇಷನ್ ಮಾಡೋ ವ್ಯಕ್ತಿ ಅಲ್ಲ. ನಮ್ಮಗೋಸ್ಕರ ಅವ್ರು ಬಂದಿದ್ದಾರೆ ಅಂದಾಗ ನಾವು ಅವ್ರನ್ನ ಎನ್ಕರೇಜ್ ಮಾಡಿದಾಗ ಇಲ್ ಬಿ ಲೈಕ್ ಮೋರ್ ಹ್ಯಾಪಿ. ಅಂಡ್ ನಮ್ ಜೊತೆಗೆ ಇನ್ನೂ ಅವ್ರ ಹತ್ರ ಇರೋಂಥ ಇನ್ನೂ ಅಷ್ಟು ವಿಷಯಗಳನ್ನ ಶೇರ್ ಮಾಡ್ತಾರೆ. ಕಂಪ್ಲೀಟ್ಲಿ ಇನ್ವಾಲ್ವ್ ಆಗಿರಿ ಮೈ ಫ್ರೆಂಡ್ಸ್. ಇಟ್ಸ್ ನಾಟ್ ಜಸ್ಟ್ ಎ ಪ್ರೆಸೆಂಟೇಷನ್, ನಮ್ಮ ಲೈಫ್ ಬಗ್ಗೆನೆ ಒಂದು ಕನ್ನಡಿನ ಓಪನ್ ಮಾಡೋಂಥ ದೊಡ್ಡ ಪವರ್ಫುಲ್ ವ್ಯಕ್ತಿ ಅಂತ ಹೇಳ್ಬೋದು ಇವ್ರನ್ನ. ನಾನು ಅವ್ರನ್ನ ತುಂಬಾ ಫಾಲೋ ಮಾಡ್ತೀನಿ. ನಾನು ಅವರು ಪ್ರತಿ ಯಾವ್ದಾರ ಒಂದು ನನಗೆ ಕ್ರಿಟಿಕಲ್ ಕೇಸ್ ಅನ್ಸಿದ್ದು, ಯಾವ್ದಾರ ಒಂದು ನನ್ಗೆ ಅರ್ಥ ಆಗ್ತಿಲ್ಲ ಅಂದಾಗ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡಿ ಒಂದು ಸೊಲ್ಯೂಷನ್ ಬರ್ತೀನಿ. ದಿಸ್ ಇಸ್ ದ ಥಿಂಗ್. ಆಯ್ತಾ, ಯಾವ ವ್ಯಕ್ತಿ ಇವತ್ತು ನಮ್ಗೆ ಸಿಕ್ಕಿದ್ರೆ ವಿಲ್ ಬಿ ನಿಜವಾಗ್ಲೂ ನಾವೆಲ್ಲ ಹ್ಯಾಪಿ ಆಗಿರ್ಬೇಕು. ಲೆಟ್ ಅಸ್ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಎಲ್ಲರ ಒಂದು ರಿಯಾಕ್ಷನ್ ಮುಖಾಂತರ, ಒಂದು ಚಪ್ಪಾಳೆ ಮುಖಾಂತರ ಐ ವುಡ್ ಲೈಕ್ ಟು ಇನ್ವೈಟ್ ಡಾಕ್ಟರ್ ವಿನಯ್. ಓವರ್ ಟು ಡಾಕ್ಟರ್ ವಿನಯ್. ಹಲೋ, ನಮಸ್ತೆ ಎಲ್ಲರಿಗೂ. ನಮಸ್ತೆ, ಗುಡ್ ಈವ್ನಿಂಗ್, ಗುರುಭ್ಯೋ ನಮಃ. ನಿಮ್ಗೆ ನಿಮ್ಗೆ ಯಾರೆಲ್ಲ ಇದ್ರದ್ದು ಇನ್ವಿಟೇಷನ್ ಕಳಿಸ್ತಾರೋ ಅವರು ಇವತ್ತಿನ ಮಟ್ಟಿಗೆ ನಿಮಗೆ ನಿಮ್ಮ ಪಾತ್ನ ಎನ್ಲೈಟ್ ಮಾಡುವಂತ ಗುರುಗಳು. ಎಲ್ಲ ಗುರು ಪರಂಪರೆಗೆ ವಂದಿಸುತ್ತಾ ವಿಲ್ ಸ್ಟಾರ್ಟ್ ವಿತ್ ಟುಡೇಸ್ ಪ್ರೆಸೆಂಟೇಷನ್. ಹೆಲ್ತ್ ಅವೇರ್ನೆಸ್ ಅಂತಂದ್ರೆ ನಾವು ಹೆಲ್ತ್ ಬಗ್ಗೆ ಎಷ್ಟು ತಿಳ್ಕೊಂಡು ಸಾಕಾಗೋದಿಲ್ಲ. ನಮ್ಗೆ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತಂದ್ರೆ ನಮಗೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಇಂಟರ್ನೆಟ್ ತೆಗೆದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲಿ ನೋಡಿದ್ರು ಎಲ್ಲರೂ ಒಂದೊಂದು ಹೆಲ್ತ್ ಟಿಪ್ಸ್ ಕೊಡ್ತಾ ಇರ್ತಾರೆ. ಬಟ್ ರೈಟ್ ಆಗಿರೋದು ಯಾವ್ದನ್ನ ನಾವು ಪ್ರಮೋಟ್ ಮಾಡಬೇಕು ಅನ್ನೋದು, ಅಥವಾ ಯಾವ್ದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒನ್ ಬೈ ಒನ್ ವಿಲ್ ಸ್ಟಾರ್ಟ್ ಡಿಸ್ಕಸಿಂಗ್. ಓಕೆ, ವೆಲ್ಕಮ್ ಟು ಹೆಲ್ತ್ ಅಂಡ್ ವೆಲ್ತ್. ನಮ್ಗೆ 5 ಮಾರ್ಕ್ಸ್ ಇಂದು ಪ್ರಬಂಧ ಅಲ್ವಾ ಸ್ಕೂಲಲ್ಲಿ ಇದ್ದಾಗ, ಆರೋಗ್ಯವೇ ಭಾಗ್ಯ ಅಂತ. ನಮ್ಗೆ ಆರೋಗ್ಯ ಇದ್ರೆ ಭಾಗ್ಯ ಇರುತ್ತೆ ಅಂತ ವಿ ಹ್ಯಾವ್ ಸೀನ್ ಅಪ್ಸ್ ಅಂಡ್ ಡೌನ್ಸ್ ನಾವು ಸುಮಾರು ನೋಡಿದೀವಿ. ನಮ್ಗೆ ಆಪಲ್ ಕಂಪನಿ ಓನರ್ಗೆ
ದುಡ್ಡೇ ಐ ಮೀನ್ ನಮಗೆ ಜಗತ್ತಲ್ಲಿ ದುಡ್ಡೇ ಇಂಪಾರ್ಟೆಂಟ್ ಅಂತ ಆಗಿದ್ದಿದ್ರೆ ಆಪಲ್ ಕಂಪ್ನಿ ಓನರ್ ಅಷ್ಟು ಜಲ್ದಿ ಸಾಯ್ಬೇಕಿರ್ತಿಲ್ಲ, ಅಥವಾ ಮೋಸ್ಟ್ ಆಫ್ ದಿ ಸೆಲೆಬ್ರಿಟೀಸ್ ಯಾರು ತುಂಬಾ ಚಿಕ್ಕ ವಯಸ್ಸಿಗೆ ಸಾಯ್ತಾ ಇದ್ದಾರೆ, ನಾವು ಅವ್ರನ್ನೆಲ್ಲ ನೋಡಿದಾಗ ಈ ಅನಲೈಸ್ ನಮ್ದು ನೀವು ಯಾರಾದ್ರೂ ಒಂದು ಅಂದ್ರೆ ಕಾಮನ್ ಮ್ಯಾನ್ ಒಂದು ಸಾವನ್ನ ನೋಡೋದಕ್ಕೂ ಒಬ್ಬ ಹೆಲ್ತ್ ಪ್ರಾಕ್ಟಿಷನರ್ ಆಗಿ ನಾವು ಸಾವನ್ನ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಅಲ್ಲಿ ಎಲ್ಲೂ ದುಡ್ಡು ಪ್ಲೇ ಆಗಿರೋದಿಲ್ಲ. ಬಟ್ ಆರೋಗ್ಯವೇ ಭಾಗ್ಯ ಅಂತ ಹೆಂಗ್ ಹೇಳ್ತೀವಿ ಅಂತಂದ್ರೆ, ನಮ್ ಹೆಲ್ತ್ ಚೆನ್ನಾಗಿದ್ರೆ ನಾವ್ ಎಷ್ಟು ಬೇಕಾದ್ರೂ ಗೇನ್ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು, ಎಷ್ಟು ಚೆನ್ನಾಗಿರ್ಬೋದು. ನಮ್ಗೆ ರೀಸೆಂಟ್ ಆಗಿ ಬೆಸ್ಟ್ ಎಕ್ಸಾಂಪಲ್, ನಾವು ಇತ್ತೀಚಿನ ದಿನಗಳಲ್ಲಿ ಒಂದು ಎಕ್ಸಾಂಪಲ್ ತಗೋಬೇಕಂತಂದ್ರೆ ವಿ ಹ್ಯಾವ್ ಸೀನ್ ವಿರಾಟ್ ಕೊಹ್ಲಿ. ಸೊ ಮೊದಲು ಹಪ್ಪಜಾರ್ಡ್ ಆಗಿ ವಿಚಿತ್ರವಾಗಿದ್ದಂತ ವ್ಯಕ್ತಿ, ನಾನು ಲೈಫ್ ನ ಚೇಂಜ್ ಮಾಡ್ಕೋಬೇಕು, ನಾನು ಹೆಲ್ತ್ ಬಗ್ಗೆ ಗಮನ ಕೊಡ್ಬೇಕು, ಅವ್ರ ಹತ್ರ ಆಲ್ರೆಡಿ ದುಡ್ಡಿತ್ತು, ಸುಮಾರು ದುಡ್ಡಿತ್ತು. ಬಟ್ ಫಿಟ್ನೆಸ್ ಅಂತ ಬಂದಾಗ, ಹೆಲ್ತ್ ಅಂತ ಬಂದಾಗ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟ ಮೇಲೆ ಅವ್ರದ್ದು ಸಕ್ಸಸ್ 10 times 100 times ಜಾಸ್ತಿ ಆಗ್ತಾ ಹೋಯ್ತು. ಸೊ ಕಮಿಂಗ್ ಬ್ಯಾಕ್ ಟು ಹೆಲ್ತ್ ಅಂತ ಅಂದ್ರೆ, ಅಥವಾ ಒಂದು ಮನುಷ್ಯನ ಆಯುಷ್ಯು ಅಂತ ತಗೊಂಡ್ರೆ ಎಷ್ಟು ದಿವಸ ಇರಬೇಕು? ನಮ್ಗೀಗ ಏನಾಗಿದೆ, ಸರ್ಕಾರಗಳ 60 ವರ್ಷಕ್ಕೆ ಸೀನಿಯರ್ ಸಿಟಿಸನ್ಸ್ ಅಂತ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ. ಯಾಕಂದ್ರೆ 60 ವರ್ಷದ ಮೇಲೆ ಯಾರು ಬದುಕ್ತಾನೆ ಇಲ್ಲ, ಅಥವಾ ಬದುಕಿದ್ರು ಅದೆಲ್ಲ ಗ್ರೇಸ್ ಪೀರಿಯಡ್ ಅಂತ ನಾವು ತುಂಬಾ ತಮಾಷೆಯಾಗಿ ಮಾತಾಡ್ಕೊಂಡು 60 ವರ್ಷ ಬದುಕಿದ್ರೆ ಸಾಕಪ್ಪ, ಅದಾದ್ಮೇಲೆ ಆಗಿದ್ದಾಗ್ಲಿ ನೋಡ್ಕೊಳ್ಳೋಣ ಅಂತ. ಬಟ್ ಥಿಂಗ್ಸ್ ವರ್ ನಾಟ್ ಲೈಕ್ ದಿಸ್. ಹಳೆ ಕಾಲದಲ್ಲಿ ಹಿಂಗಿರ್ಲಿಲ್ಲ. ಜನ 120 ವರ್ಷ ಬದುಕಿದ್ರು. ಈಗಲೂ ನಿಮಗೆ ಹನ್ಜಾ ಟ್ರೈಬ್ಸ್ ಅಂತ ಇದ್ದಾರೆ, ನದಾನ, ನಮ್ಮ ಪಾಕಿಸ್ತಾನ್ದು ಅಫ್ಘಾನಿಸ್ತಾನ್ದು ಆಚೆಗೆ, ಇನ್ ಬಿಟ್ವೀನ್ ಪಾಕಿಸ್ತಾನ್ ಅಂಡ್ ಅಫ್ಘಾನಿಸ್ತಾನ್, ನಮ್ದು ಕಾಶ್ಮೀರದ ಆ ಕಡೆ ಸೈಡ್ ಅಲ್ಲಿ, ಇಫ್ ವಿ ಸಿ ವಿ ಆರ್ ಹ್ಯಾವಿಂಗ್ ದಿಸ್ ಟ್ರೈಬ್ಸ್ ಕಾಲ್ಡ್ ನದಾನ ಟ್ರೈಬ್ಸ್ ಅಂತ. ಅಲ್ಲಿ ಗರ್ಭಾವಸ್ಥೆಗೆ ಅಥವಾ ಗರ್ಭ ಧರಿಸೋದವರು ಅವ್ರಿಗೆ 60 ವರ್ಷ ಆದಾಗ, ಆ ಹೆಣ್ಮಕ್ಳು 60 ವರ್ಷ ಆದಾಗ ಗರ್ಭ ಧರಿಸ್ತಾರೆ. ಅವರು ಸಾಯದ್ದು 100 ವರ್ಷ 120 ವರ್ಷದ ಮೇಲೆ. ಏನಕ್ಕೆ ಇದೆಲ್ಲ ಪ್ರೈಮರಿ ರೀಸನ್ ಏನು, ಅವ್ರಿಗೂ ನಮಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ಈ ಪೂರ್ತಿ ಪ್ರೆಸೆಂಟೇಷನ್ ಗಮನ ಕೊಟ್ಟು ಕೇಳಿದ್ರೆ ಯು ವಿಲ್ ಹ್ಯಾವ್ ಎನ್ ಪ್ರಾಪರ್ ಐಡಿಯಾ. ಸೊ ನಮಗೆ ಯಾಕೆ ಜಲ್ದಿ ಕಾಯಿಲೆ ಬರ್ತಾ ಇದೆ, ಅಥವಾ ಅವ್ರು ಯಾಕೆ 100 ವರ್ಷ ಬದುಕ್ತಾ ಇದಾರೆ ಅಂತಂದ್ರೆ ಒಂದಷ್ಟು ಬೇಸಿಕ್ ರೀಸನ್ಸ್ ಇದಾವೆ. ಅದರಲ್ಲಿ ಮೊದಲನೇದು ಬಂದು ನ್ಯೂಟ್ರಿಷನ್ ಡೆಫಿಷಿಯನ್ಸಿ. ಅವರು ಆದಷ್ಟು ಅನ್ಪ್ರೋಸೆಸ್ಡ್, ಅನ್ಹೈಬ್ರಿಡೈಸ್ಡ್, ಪೆಸ್ಟಿಸೈಡ್ಸ್, ನಾನ್ ಪೆಸ್ಟಿಸೈಡ್ ಯೂಸ್ ಆಗಿಲ್ದೇ ಇರತಕ್ಕಂಥದ್ದು, ಜೆನೆಟಿಕಲಿ ಮಾಡಿಫೈ ಆಗಿಲ್ದೇ ಇರತಕ್ಕಂಥ ಆಹಾರನ ತುಂಬಾ ಚೆನ್ನಾಗಿ ಊಟ ಮಾಡೋದ್ರಿಂದ, ಅಥವಾ ಒಂದು ರೆಗ್ಯುಲೇಟೆಡ್ ಅಮೌಂಟ್ ಅಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕ್ಲೀನ್ ಆಗಿ ಪ್ರಾಪರ್ ಆಗಿ ಯಾವ್ದನ್ನ ಬೇಯಿಸ್ಬೇಕು, ಯಾವ್ದನ್ನ ಎಣ್ಣೆಯಲ್ಲಿ ಉರಿಬೇಕು, ಯಾವ್ದನ್ನ ಬೆಂಕಿಯಲ್ಲಿ ಸುಡಬೇಕು, ಆ ಪ್ರಾಪರ್ ಟೆಕ್ಸ್ಚರ್ ನಾಲೆಡ್ಜ್ ಇರೋದ್ರಿಂದ ಅವ್ರಿಗೆ ನ್ಯೂಟ್ರಿಷನ್ ಡೆಫಿಷಿಯನ್ಸೀಸ್ ಬರ್ತಿಲ್ಲ. ಸೊ ಅವ್ರು ತುಂಬಾ ಚೆನ್ನಾಗಿ ಬದುಕ್ತಾ ಇದಾರೆ. ನಮ್ಗೆ ಯಾಕೆ ಬರ್ತಿದೆ ಅಂತಂದ್ರೆ, ನಾವ್ ಯಾವ್ದನ್ನ ಹೆಂಗ್ ಬೇಕಾದ್ರೂ ತಿಂತೀವಿ. ಯಾರಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ನಮಗೆ ಮಾವಿನ ಹಣ್ಣ ಬೇಯಿಸ್ಕೊಂಡು ಪಲ್ಯ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳಿದ್ರೆ ನಾವು ಮಾವಿನ ಹಣ್ಣನ್ನು ಬೇಯಿಸ್ತೀವಿ. ಮಾವಿನ ಹಣ್ಣು ಅಂತಂದ್ರೆ ಅದು ಆಲ್ರೆಡಿ ಪ್ರೋಸೆಸ್ಡ್, ಪ್ರಕೃತಿ ಅದನ್ನ ಚೆನ್ನಾಗಿ ಕಾವು ಕೊಟ್ಟು ಹಣ್ಣು ಮಾಡಿದೆ. ಬಟ್ ನಮಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ಲ. ವಿ ಆರ್ ಟ್ರೈಂಗ್ ಟು ಬಿ, ಎವ್ರಿಬಡಿ ವಾಂಟ್ಸ್ ಟು ಬಿ ಅನ್ ಹೆಲ್ತ್ ಕೇರ್ ಪ್ರಾಕ್ಟಿಷನರ್. ನಿಮ್ಗೆ ಇಂಟರ್ನೆಟ್ ಅಲ್ಲಿ ಕಾಣಿಸೋರು ಎಲ್ಲರೂ ಒಂದೊಂದು ಐಡಿಯಾ ಕೊಡ್ತಾರೆ, ಒಂದು ಟಿಪ್ಸ್ ಕೊಡ್ತಾರೆ. ಮಾಡ್ತಾ ಎಷ್ಟೊಂದು ಜನಕ್ಕೆ ಎಷ್ಟೊಂದು ಕಾಂಪ್ಲಿಕೇಶನ್ಸ್ ಆಗ್ತದೆ. ಪಾಪ್ಯುಲೇಷನ್ ಜಾಸ್ತಿ ಇದೆ, 140 ಕೋಟಿ ಜನಸಂಖ್ಯೆ. ಯಾರು ಸ್ವಂತ ಜಮೀನ್ ಇಟ್ಕೊಂಡಿಲ್ಲ, ಯಾರು ಅವ್ರಿಗೆ ಬೇಕಾಗಿರೋಷ್ಟು ವ್ಯವಸಾಯ ಮಾಡ್ಕೋತಿಲ್ಲ, ಟೆರೆಸ್ ಗಾರ್ಡನಿಂಗ್ ಮಾಡ್ಕೋತಿಲ್ಲ, ಮನೆ ಹತ್ರ ಸೊಪ್ಪು ತರಕಾರಿ ಬೆಳ್ಕೋತಿಲ್ಲ. ಎಲ್ಲರೂ ಹೊರಗಡೆ ಡಿಪೆಂಡ್ ಆಗಿರೋದ್ರಿಂದ ಹೈಬ್ರಿಡೈಸೇಷನ್ ಬೇಕು. ಸೊ ಮೊದಲು 1 ಎಕರೆ ಜಮೀನಲ್ಲಿ 10 ಚೀಲ ಭತ್ತ ಬರ್ತಾ ಇತ್ತು ಅಂತಂದ್ರೆ, ಈಗ ಹೈಬ್ರಿಡೈಸ್ ಸ್ಟಡಿ ಮಾಡಿರೋದ್ರಿಂದ ನಿಮ್ಗೆ 20 30 ಚೀಲ ಬರ್ತಾ ಇದೆ. ಬಟ್ ಅದ್ರ ನ್ಯೂಟ್ರಿಷನ್ ಇದೆಯಾ? ಇಲ್ಲ. ಆಮೇಲೆ ಅದು 30 ಚೀಲ ಆರಾಮಾಗಿ ಬರುತ್ತಾ? ಇಲ್ಲ. ಅದಕ್ಕೆ ನಾವು ಮತ್ತೆ ಸುಮಾರು ಪೆಸ್ಟಿಸೈಡ್ಸ್ ನ ಉಪಯೋಗಿಸ್ತಾ ಇದೀವಿ. ಅದು ಒಂದು ಪಾರ್ಟ್ ಆಫ್ ದಿ ಲೈಫ್ ಸ್ಟೋರಿ ಆದ್ರೆ, ಇನ್ನೊಂದು ಪಾರ್ಟ್ ಬಂದು ನಮಗೆ ಲೈಫ್ ಸ್ಟೈಲ್, ಅಬ್ಯೂಸಿಂಗ್ ಆಫ್ ಅವರ್ ಬಾಡಿ ಥ್ರೂ ಆಲ್ಕೋಹಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಟೊಬ್ಯಾಕೋ ಇರ್ಬೋದು. ಮೊನ್ನೆ ಒಂದು ರೀಸೆಂಟ್ ಸ್ಟಾಟಿಸ್ಟಿಕ್ಸ್ ಓದ್ತಾ ಇದ್ವಿ, 32,000 ಕೋಟಿ ಇದು ಬಿಸ್ನೆಸ್ ಅಂತೆ ಇಂಡಿಯಾದಲ್ಲಿ, ಗುಟ್ಕಾದು. ಸಿಗರೇಟ್ ಬಿಟ್ಟು ನಾನು ಬರೀ ಗುಟ್ಕಾ ಬಗ್ಗೆ ಮಾತಾಡ್ತಾ ಇರೋದು. ಸೊ ಗುಟ್ಕಾನೇ ಅಷ್ಟು ದೊಡ್ಡ ಬಿಸ್ನೆಸ್ ಆದ್ರೆ ಸಿಗರೇಟ್ ಎಷ್ಟಿದೆ? ರೀಸೆಂಟ್ ಆಗಿ RCB ಮ್ಯಾಚ್ ಗೆದ್ದಾಗ ಕೂಡ ಗೌರ್ಮೆಂಟ್ ಆಫ್ ಕರ್ನಾಟಕದವರ ಬಂದು ಹೇಳಿದ್ರು, ರೆಕಾರ್ಡ್ ಸೇಲ್ ಆಫ್ 30,000 ಬಾಟಲ್ಸ್ ಬರೀ ಬೆಂಗಳೂರಲ್ಲಿ. 30,000 ಬಾಟ್ಲು ಅಥವಾ 30,000 ಲೀಟ್ರು ಎಷ್ಟೋ ಬಿಯರ್ ಸೇಲ್ ಆಗಿದೆ ಅಂದ್ರೆ, ಕ್ಲೋಸ್ ಟುಗೆದರ್ ವಿ ಆರ್ ಸ್ಪೆಂಡಿಂಗ್ ಆನ್ ಆಲ್ಕೋಹಾಲ್. ಇದ್ರ ಜೊತೆಗೆ ನಮಗೆ ಇನ್ನೊಂದು ಗಿಫ್ಟ್ ಆಗಿ ಬರೋದೇನು ಅಂತಂದ್ರೆ ಸ್ಟ್ರೆಸ್. ಫೈನಾನ್ಷಿಯಲ್ ಸ್ಟ್ರೆಸ್ ಆಗಿರ್ಬೋದು, ಹೆಲ್ತ್ ವೈಸ್ ಸ್ಟ್ರೆಸ್ ಆಗಿರ್ಬೋದು, ಆಫೀಸಲ್ಲಿ ಬಾಸ್ ಕಾಟ ಕೊಡ್ತಿರ್ಬೋದು, ಮನೇಲಿ ಹೆಂಡತಿ ಕಾಟ ಕೊಡ್ತಿರ್ಬೋದು, ನಿಮ್ದು ಪರ್ಸನಲ್ ಲೈಫ್ ಅಲ್ಲಿ ಎಷ್ಟೊಂದು ಸ್ಟ್ರೆಸ್ ಗಳಿರುತ್ತೆ. ಅದು ಒಂದು ಮೇಜರ್ ಕಾಂಟ್ರಿಬ್ಯೂಟರ್ ನಿಮ್ಗೆ ಸ್ಟ್ರೆಸ್ಗೆ. ಇದು ಸಾಲದು ಅಂತ ನಮಗೆ ರೇಡಿಯೇಷನ್ ಡ್ಯಾಮೇಜಸ್ ಇದೆ. ರೇಡಿಯೇಷನ್ ಡ್ಯಾಮೇಜ್ ಅಲ್ಲಿ ಮೊದಲನೇದು ಬಂತಂದ್ರೆ, ನಮಗೆ ಬೇಕಾಗಿರೋವಷ್ಟು ತಿಳಿ ಬಿಸಿಲಲ್ಲಿ ಇದ್ರೆ ನಮಗೆ ಅಲ್ಟ್ರಾವೈಲೆಟ್ ಎ, ಅಲ್ಟ್ರಾವೈಲೆಟ್ ಬಿ ಮತ್ತೆ ಇನ್ಫ್ರಾರೆಡ್ ಅಂತ 3 ಭಾಗದಲ್ಲಿ ಸನ್ಲೈಟ್ ಸಿಕ್ಕುತ್ತೆ. ಅದು ಬೇಡದಿರೋ ಟೈಮಲ್ಲಿ ನಮ್ಮ ದೇಹಕ್ಕೆ ಬೇಡದಿರೋ ಕೆಮಿಕಲ್ ಜೊತೆ ರಿಯಾಕ್ಟ್ ಆದಾಗ ಅದು ಅಲ್ಟ್ರಾವೈಲೆಟ್ ರೇಡಿಯೇಷನ್ಸ್. ಜೊತೆಗೆ ನಮಗೆ ವೈರಲ್ ಇನ್ಫೆಕ್ಷನ್ಸ್ ಬೆಳಿಗ್ಗೆ ಇದ್ರೆ ಒಂದೊಂದು ಹೊಸ ಕೇಳ್ತೀವಿ. ಸಾರ್ಸ್ ಅಂತ ಬಂತು, ಕೋವಿಡ್ ಅಂತ ಬಂತು, COVID-19 ಅಂತ ಬಂತು, H1N1 ಅಂತ ಬಂತು. ಸೋ ಮೆನಿ ವೈರಸಸ್ ನಮ್ಮ ಬಾಡಿನ ಡ್ಯಾಮೇಜ್ ಮಾಡ್ತಿರುತ್ತೆ. ಜೊತೆಗೆ ಮೆಡಿಕಲ್ ರೇಡಿಯೇಷನ್. ಮೊದಲು ಮೂಳೆ ಮುರಿದ್ರೆ ಮಾತ್ರನೇ ನಾವು ಎಕ್ಸ್ರೇಸ್ ಹೋಗ್ತಾ ಇದೀವಿ. ಒಂದ್ಸರಿ ಎಕ್ಸ್ರೇ ಮಾಡಿದ್ರೆ ಮತ್ತೆ 3 ತಿಂಗಳು ಎನಿ ಪ್ರಾಕ್ಟಿಷನರ್ ಮಾಡ್ತಿರ್ಲಿಲ್ಲ. ಈಗ ವಾರಕ್ಕೊಂದ್ಸರಿ ಹೋಗಿ ವಾರಕ್ಕೊಂದ್ಸರಿ ಎಕ್ಸ್ರೇ ಮಾಡ್ತಾರೆ. ರೋಡ್ಗೆ ಎಕ್ಸ್ರೇ ಇದೆ, MRI ಇದೆ, CT ಸ್ಕ್ಯಾನ್ ಇದೆ. ಅವೆಲ್ಲ ಡ್ಯಾಮೇಜಸ್ ಅಂತೂ ಕಾಂಪ್ಲಿಮೆಂಟ್ರಿ. ಜೊತೆಗೆ ಏರ್ ಪೊಲ್ಯೂಷನ್.
ನಮ್ದು ಪರ್ಸನಲ್ ಲೈಫ್ ನ ನಾವು ತುಂಬಾ ಸ್ಪೀಡ್ ಅಪ್ ಮಾಡ್ಕೊಳ್ಳೋಕೆ ಐದರ್ ವಿ ಗೋ ವಿತ್ ಏನೋ 2 ವೀಲರ್ಸ್ ಆರ್ 4 ವೀಲರ್ಸ್. ನಮ್ ಜಾಗದಿಂದ ಒಂದ್ ಜಾಗಕ್ಕೆ ಹೋಗ್ಬೇಕು, ಈಗೋ ಬಂದಿದೆ, ಸ್ಟೇಟಸ್ ಬಂದಿದೆ, ಅದ್ ಮೇಂಟೈನ್ ಮಾಡಕ್ಕೋಸ್ಕರ ಅಂದ್ರು ನಾವು ಎಲ್ಲರೂ ಕಾರ್ ತಗೊಳ್ತೀವಿ. ಸೊ 1.2 crores ಇರೋಂತ ಊರು ಬೆಂಗಳೂರಲ್ಲಿ ಅಟ್ಲೀಸ್ಟ್ ಒಂದು ದಿನಕ್ಕೆ ಒಂದ್ಸರಿ ರೋಡಲ್ಲಿ 30 to 40% ಆಫ್ ದಿ ರೋಡ್ಸ್ ಇನ್ ಬ್ಯಾಂಗ್ಳೂರ್ ಆರ್ ಟ್ರಾಫಿಕ್ ಜಾಮ್. ಯಾವಾಗ್ಲೂ ಟ್ರಾಫಿಕ್ ಜಾಮ್ ಅಲ್ಲಿ ಟ್ರಾಫಿಕ್ ಅಲ್ಲಿ ಎಷ್ಟು ನಿಂತಿರ್ತೀವಿ ಅಷ್ಟು ಪೊಲ್ಯೂಷನ್ ಕಾಂಪ್ಲಿಮೆಂಟರಿ. ಜೊತೆಗೆ ರೆಡಾನ್ಸ್ ಟೆಕ್ನಾಲಜಿಕಲಿ ಎಷ್ಟು ಮುಂದುವರೆದಿದೀವಿ ಅಂತಂದ್ರೆ ನಮ್ಮ ಮನೇಲಿ ಒಂದು ಚಟ್ನಿ ಮಾಡೋದ್ರಿಂದ ಇಟ್ಕೊಂಡು ಅದನ್ನ ಡಿಸ್ಪೋಸ್ ಮಾಡೋ ತನಕ ನಮ್ಗೆ ಮಷಿನ್ಸ್ ಬೇಕು. ಗ್ರೈಂಡರ್ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ರೆಫ್ರಿಜರೇಟರ್ ಆಗಿರ್ಬೋದು, ವಾಷಿಂಗ್ ಮಷಿನ್ಸ್ ಆಗಿರ್ಬೋದು, ಇನ್ಫ್ರಾರೆಡ್ ಅಥವಾ ಮೈಕ್ರೋವೇವ್ಸ್ ಅಥವಾ ನಮ್ಮ ಅಯನ್ ಬಾಕ್ಸಸ್, ನೀವು ಯು ನೇಮ್ ಇಟ್, ಯು ಹ್ಯಾವ್ ಇಟ್. ಇನ್ಕ್ಲೂಡಿಂಗ್ ನಾವೀಗ ನೋಡ್ತಿರೋ ಪ್ರೆಸೆಂಟೇಷನ್ ಮಾಡ್ತಿರೋ ಲ್ಯಾಪ್ಟಾಪ್, ಮೊಬೈಲ್ ಇಂದ ಕೂಡ ನಮಗೆ ರೇಡಿಯೇಷನ್ ಡ್ಯಾಮೇಜಸ್ ಇದೆ, ಇನ್ಕ್ಲೂಡಿಂಗ್ ಆರ್ ವೈಫೈ. ಇದನ್ನೆಲ್ಲ ನಾವು ಇನ್ನೆವಿಟಬಲಿ ವಿ ಹ್ಯಾವ್ ಗಾಟ್ ಇನ್ ಟು ದಿ ಲೂಪ್. ಸೊ ನಮಗೆ ಬೇಕೋ ಬೇಡ ಲೂಪಲ್ಲಿ ಸಿಗಾಕೊಂಡಿದ್ದೀವಿ. ಇದರಿಂದ ಹೊರಗಡೆ ಬರೋದು ಹೆಂಗೆ ಅಂತ ಅನ್ನೋದನ್ನ ನಾವು ತುಂಬಾ ಇಂಟ್ರೆಸ್ಟ್ ಮತ್ತೆ ರೆಸ್ಪಾನ್ಸಿಬಿಲಿಟಿ ತಗೊಂಡೇನೆ ನಾವು ಹೊರಗಡೆ ಬರಬೇಕು. ಸೊ ದೊಡ್ಡ ಕಾಸ್ ಆಫ್ ಏಜಿಂಗ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ನದಾನ ಅನ್ನೋ ಟ್ರೈಬ್ ಅಲ್ಲಿ ವಿ ಸಿ ಪೀಪಲ್ ಗೆಟಿಂಗ್ ಮೆಚೋರ್ಡ್ ಅಟ್ ದ ಏಜ್ ಆಫ್ 50. ಅವ್ರ ಗರ್ಭ ಧರಿಸೋದು 60 ವರ್ಷ, 70 ವರ್ಷ, 80 ವರ್ಷಕ್ಕೆ ಅವ್ರು 120 ವರ್ಷ ಬದುಕ್ಬಿಟ್ಟು ಕಂಫರ್ಟಬಲ್ ಆಗಿ ಸಾಯ್ತಾ ಇದಾರೆ ಈಗ್ಲೂ ಕೂಡ. ಆದ್ರೆ ನಮಗೇನಾಗ್ತಾ ಇದೆ, ನಮಗೆ ಬದುಕಕ್ಕೆ ಬೇಕಾಗಿರ್ತಕ್ಕಂತಹ ಆಂಟಿ ಏಜಿಂಗ್ ಆಂಟಿ ಆಕ್ಸಿಡೆಂಟ್ಸ್ ಗಿಂತ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಸಿಗ್ತದೆ. ಸೊ ಫ್ರೀ ರ್ಯಾಡಿಕಲ್ಸ್ ಅಂತಂದ್ರೆ ಏನು? ಸೊ ನಮ್ಮ ದೇಹದ ರಚನೆದು ಒಂದು ಸ್ಕ್ರೀನ್ ಅಲ್ಲಿ ನೋಡ್ತಿದ್ದೀರಾ ನೀವು, ಸಣ್ಣ ಮಾಲಿಕ್ಯೂಲ್ಸ್ ಗಳಿದೆ. ಮಾಲಿಕ್ಯೂಲ್ಸ್ ಗಳಿಂದ ಕೋಶಗಳು, ಸೆಲ್ಸ್ ಆಗುತ್ತೆ, ಸೆಲ್ಸ್ ಇಂದ ಟಿಶ್ಯೂಸ್ ಗಳಾಗುತ್ತೆ, ಟಿಶ್ಯೂ ಇಂದ ಒಂದೊಂದು ಆರ್ಗನ್ ಗಳು ಫಾರ್ಮ್ ಆಗುತ್ತೆ, ಇಂಡಿವಿಜುವಲ್ ಆರ್ಗನ್ ಇಂದ ಆರ್ಗನ್ ಸಿಸ್ಟಮ್ ಗಳು ಫಾರ್ಮ್ ಆಗುತ್ತೆ. ಅಂದ್ರೆ ಲಿವರ್ ಇದೆ, ಲಿವರ್ದು ಒಂದು ಸಿಸ್ಟಮ್ ಇರುತ್ತೆ, ಹಾರ್ಟ್ ಇದೆ, ಹಾರ್ಟ್ ಒಂದು ವ್ಯಾಸ್ಕುಲರ್ ಸಿಸ್ಟಮ್ ಇರುತ್ತೆ, ಬ್ರೈನ್ ಇದೆ, ಬ್ರೈನ್ ಒಂದು ನರ್ವಸ್ ಸಿಸ್ಟಮ್ ಇರುತ್ತೆ. ಆತರ ಒಂದೊಂದು ಟಿಶ್ಯೂ ಇಂದ ಆರ್ಗನ್, ಆರ್ಗನ್ ಇಂದ ಆರ್ಗನ್ ಸಿಸ್ಟಮ್, ಆರ್ಗನ್ ಸಿಸ್ಟಮ್ ಇಂದ ನಮಗೆ ಒಂದು ದೇಹದ ಸಂರಚನೆ ಆಗುತ್ತೆ. ಬಟ್ ಈಗ ಆಗ್ತಿರೋ ಪ್ರಾಬ್ಲಮ್ ಏನು? ಈ ಫ್ರೀ ರ್ಯಾಡಿಕಲ್ಸ್. ಈ ಫ್ರೀ ರ್ಯಾಡಿಕಲ್ಸ್ ಅಂತಂದ್ರೆ ನಾವಿಲ್ಲಿ ನೋಡಿದ್ವಿ, ಮೊದಲನೇ ಮಾಲಿಕ್ಯೂಲ್ಸ್ ಅಂತ ಕರಿತೀವಲ್ಲ, ಲೆಟ್ಸ್ ಸೇ ಒಂದು 8 ಮಾಲಿಕ್ಯೂಲ್ ಸೇರಿದ್ರೆ ಅಥವಾ 10 ಮಾಲಿಕ್ಯೂಲ್ ಸೇರಿದ್ರೆ ನಮಗೊಂದು ಸ್ಟ್ರಕ್ಚರ್ ಫಾರ್ಮ್ ಆಗ್ಬೇಕು. ಇಲ್ಲೇನಾಗ್ತಾ ಇದೆ, ಒಂದು ಮಾಲಿಕ್ಯೂಲ್ ಮಿಸ್ಸಿಂಗ್. ಇದೇನ್ ಮಾಡುತ್ತೆ, ಇದೋಗಿ ಇದನ್ನ ಪಕ್ಕದಲ್ಲಿ ಕಿತ್ಕೊಳ್ಳುತ್ತೆ. ಸೊ ಇದು ಒಂದ್ರ ಪಕ್ಕದಲ್ಲಿ ಕಿತ್ಕೊಂಡ ತಕ್ಷಣ ಇದು ಒಂದನ್ನ ರೆಡಿ ಮಾಡಬೇಕು. ಬಟ್ ಈ ಒಂದನ್ನ ಕಿತ್ಕೊಂಡ ತಕ್ಷಣ ಇವು 7 ಸೆಲ್ಗಳಿದಾವಲ್ಲ, ಎಲೆಕ್ಟ್ರಾನ್ ಪೇರ್ ಗಳಿದಾವಲ್ಲ, ಇವು ಹೋಗಿ 7ನ್ನ ಡ್ಯಾಮೇಜ್ ಮಾಡಕ್ ಶುರು ಮಾಡುತ್ತೆ. ಸೊ ಇದು ಕಂಪೌಂಡಿಂಗ್ ತರ ಡ್ಯಾಮೇಜ್ ಮಾಡ್ಕೊಂಡು ಹೋಗುತ್ತೆ. ನಾವು ನ್ಯೂಕ್ಲಿಯರ್ ಫಿಷನ್ ಅಂತ ಕರಿತೀವಲ್ಲ, ಆ ತರ ಒಂದು ಸ್ಟ್ರಕ್ಚರ್ ಡಿಸ್ಟರ್ಬ್ ಆದ್ರೆ ಅದು ಇಡೀ ಸರ್ಕಲ್ ಅಲ್ಲಿರೋ ಎಲ್ಲದನ್ನು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ. ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ಕೆಟ್ಟೋಗಿರೋ ಟೊಮ್ಯಾಟೋನ ನಾವು ಬುಟ್ಟಿಲಿ ಇಟ್ಟಿದೀವಿ ಅಂತಂದ್ರೆ ಆ ಇಡೀ ಬುಟ್ಟಿ ಬೆಳಿಗ್ಗೆ ಅಷ್ಟೊತ್ತಿಗೆ ಕೆಟ್ಟೋಗ್ಬಿಡುತ್ತೆ. ಸೊ ಕೆಟ್ಟೋಗಿರೋದು ಯಾವುದು ಒಂದೇನೆ, ಬಟ್ ಅದರಿಂದ ಆಗಿರೋ ಡ್ಯಾಮೇಜ್, ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಇಡೀ ಥಿಂಗ್ಸ್ ಗಳನ್ನ ಡ್ಯಾಮೇಜ್ ಮಾಡ್ತಾ ಹೋಗಿದೆ. ಸೊ ನಾವ್ ಇದನ್ನ ಮೆಡಿಕಲ್ ಸೈನ್ಸ್ ಭಾಷೆಯಲ್ಲಿ ಅಥವಾ ಕಾಮನ್ ಮ್ಯಾನ್ ಗೆ ಅರ್ಥ ಆಗೋ ತರ ಇದನ್ನ ಹೇಳ್ಬೇಕಂತಂದ್ರೆ ಇನ್ನು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಕರಿತೀವಿ. ಅಂದ್ರೆ ನಮ್ಮ ದೇಹ ತುಂಬಾ ಚೆನ್ನಾಗಿದ್ರೆ ಆಂಟಿ ಆಕ್ಸಿಡೇಟ್ ಸ್ಟೇಟ್ ಅಲ್ಲಿ ಇರುತ್ತೆ. ಯಾವಾಗ ಅದರಿಂದ ಫ್ರೀ ರ್ಯಾಡಿಕಲ್ಸ್ ಗಳು ಹೊರಗಡೆ ಬರ್ತಾ ಹೋಗುತ್ತೆ, ಸೆಲ್ಸ್ ಗಳು ಡ್ಯಾಮೇಜ್ ಆಗ್ತಾ ಹೋಗುತ್ತೆ, ಅದನ್ನ ವಿ ಕಾಲ್ ಇಟ್ ಆಸ್ ಆಕ್ಸಿಡೇಟಿವ್ ಸ್ಟ್ರೆಸ್. ಸೊ ಒಂದು ಸೆಲ್ ಕರೆಕ್ಟ್ ಆಗಿ ಚೆನ್ನಾಗಿದ್ರೆ ಅದು ಇನ್ನೊಂದು ಸೆಲ್ಗೆ ಜನ್ಮ ಕೊಡಬೇಕು, ಒಂದು ಸೆಲ್ 2 ಸೆಲ್ ಡಿವೈಡ್ ಆಗ್ಬೇಕು. ಬಟ್ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗ್ತಿದೆ ಅಂದ್ರೆ ಇರೋ ಸೆಲ್ಲೇ ಸತ್ತೋಗುತ್ತೆ. ಸೊ ನಮ್ಮ DNA, ಒಂದು ಪಾರ್ಟ್ ಆಫ್ DNA ಡ್ಯಾಮೇಜ್ ಆಗ್ತಾ ಬಂತು ಅಂತಂದ್ರೆ ಅದಕ್ಕೆ ರಿಲೇಟೆಡ್ ಆರ್ಗನ್ ವೀಕ್ ಆಗ್ತಾ ಬರುತ್ತೆ. ಫಾರ್ ಎಕ್ಸಾಂಪಲ್, ಯಾರಿಗಾದ್ರೂ ಒಂದು ಸೆಲ್ ಆಫ್ ವಿಚ್ ವಿಲ್ ಕಾಂಟ್ರಿಬ್ಯೂಟ್ ಇನ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್, ಅಥವಾ ಒಂದ್ ಸೆಲ್ ಯಾವ ನಿಮ್ಮ ದೇಹದ ಸಕ್ಕರೆನ ನಿಯಂತ್ರಣ ಮಾಡೋದ್ರಲ್ಲಿ ರೋಲ್ ಪ್ಲೇ ಮಾಡುತ್ತೆ, ಅದು ಡ್ಯಾಮೇಜ್ ಆಗ್ತಾ ಹೋಗ್ತಿದೆ ಅಂತಂದ್ರೆ 5 ವರ್ಷನೋ 10 ವರ್ಷ ಆದ್ಮೇಲೆ ನಿಮಗೆ ಪ್ಯಾಂಕ್ರಿಯಾಸ್ ವೀಕ್ ಆಗುತ್ತೆ, ಪ್ಯಾಂಕ್ರಿಯಸೈಟಿಸ್ ಆಗ್ಬೋದು, ಅಥವಾ ಡಯಾಬಿಟಿಸ್ ಬರ್ಬೋದು, ಅಥವಾ ಇನ್ನೊಂದೇನೋ ಸೇಮ್ ಥಿಂಗ್. ಅದು ಅಕಸ್ಮಾತ್ ಆ ಏರಿಯಾದಲ್ಲಿ ಆ ಜೀನ್ ಚೆನ್ನಾಗಿದೆ ನಿಮ್ಗೆ, ಬಟ್ ಇದ್ರದ್ದು ರಿಲೇಟೆಡ್ ಜೀನ್, ಒಂದು ಕಿಡ್ನಿ ಜೀನ್ ಡ್ಯಾಮೇಜ್ ಆಗಿದೆ. ಸೊ ಫಸ್ಟ್ ನಿಮ್ಗೆ ಕಿಡ್ನಿದು ಪ್ರೊಸೆಸಿಂಗ್ ಆಗುತ್ತೆ, ಸಣ್ಣ ಪುಟ್ಟ ಇಶ್ಯೂಸ್ ಗಳು ಬರ್ತಾ ಹೋಗುತ್ತೆ, ಬನ್ನು ಹೆಚ್ಚು ಕಡಿಮೆ ಆಗೋದು, ಕ್ರಿಯೇಟಿನ್ ಹೆಚ್ಚು ಕಡಿಮೆ ಆಗೋದು ಆಗ್ತಾ ಹೋಗುತ್ತೆ. ಒನ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಡಾಕ್ಟರ್ ವಿಲ್ ಡಿಕ್ಲೇರ್, ಇಲ್ಲ ಆರ್ಗನ್ ಫೇಲ್ ಆಗಿದೆ, ಐದರ್ ಟ್ರಾನ್ಸ್ಪ್ಲಾಂಟ್ ಹೋಗಿ, ಇಲ್ಲ ಅಂದ್ರೆ ಡಯಾಲಿಸಿಸ್ ಹೋಗಿ ಅಂತ. ಸೊ ಈ ಒಂದು ಸೆಲ್ ಕ್ಲೀನ್ ಆಗಿ ಒಳ್ಳೆ ನ್ಯೂಟ್ರಿಷನ್ ಕೊಟ್ರೆ 2 ಸೆಲ್ ಆಗ್ಬೇಕಿತ್ತು, ಬಟ್ ನ್ಯೂಟ್ರಿಷನ್ ಕೊರತೆ ಇರೋದ್ರಿಂದ ಅದು ಸತ್ತು ಜಲ್ದಿ ಡ್ಯಾಮೇಜ್ ಆಗ್ತಾ ಇದೆ. ಸೊ ನೀವು ಯು ನೇಮ್ ಇಟ್, ಯು ಹ್ಯಾವ್ ಇಟ್. ನೀವು ಯಾವ್ದಾದ್ರು ಕಾಯಿಲೆ ಹೇಳಿ, ಅದು ಎಲ್ಲದ್ರದ್ದು ಮೂಲ ಎಲ್ಲಿ ಅಂತ ಹುಡುಕೊಂಡ್ರೆ ಏಜಿಂಗ್ ಏನಕ್ಕೆ ಆಗ್ತದೆ? ಆಕ್ಸಿಡೇಟಿವ್ ಸ್ಟ್ರೆಸ್ ಇಂದ. ಯಾರಿಗೋ ಒಬ್ರಿಗೆ 60 ವರ್ಷ ಆದ್ಮೇಲೆ ಬರ್ಬೇಕಿತ್ತು. ಸೊ ನಮ್ಗೆ ಗಾದೆ ಇದೆ ಕನ್ನಡದಲ್ಲಿ, 60 ವರ್ಷ ಅರಳು ಮರಳು ಅಂತ. ಅರಳು ಮರಳು ಅಂದ್ರೆ ಅಲ್ಝೈಮರ್ಸ್. 60 ವರ್ಷ ಯಾರು ತುಂಬಾ ಬಾಡಿಗೆ ಸಪೋರ್ಟ್ ಕೊಡದೇ ಇರಂಗೆ, ನ್ಯೂಟ್ರಿಷನ್ ಕೊಡದೇ ಇರಂಗಿದ್ದಾರೆ, ಅವ್ರಿಗೆ 60 ವರ್ಷಕ್ಕೆ ಅಲ್ಝೈಮರ್ಸ್ ಬರ್ಬೇಕಿತ್ತು. ಈಗ ಏನಾಗ್ತದೆ,
45 ಇಯರ್ಸ್ 50 ಇಯರ್ಸ್ ಎಲ್ಲ ಅಲ್ಝೈಮರ್ಸ್ ಬರ್ತಾ ಇದೆ, ಪಾರ್ಕಿನ್ಸನ್ಸ್ ಬರ್ತಾ ಇದೆ. ನಾವು ನೋಡ್ತಿದೀವಿ ಜಿಮ್ ಅಲ್ಲಿ ಕೊಲಾಪ್ಸ್ ಆಗಿ ಸತ್ತೋಗಿರೋ ಇದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ, ಮದುವೆ ತಾಳಿ ಕಟ್ತಾನೆ ಹಾರ್ಟ್ ಅಟ್ಯಾಕ್ ಆಗಿರೋರು ನೋಡ್ತಾ ಇದೀವಿ, ಡ್ರೈವ್ ಮಾಡ್ತಾ ಹಂಗೆ ಬಿದ್ದು ಸತ್ತೋಗಿರೋರು ನೋಡ್ತಿದೀವಿ. ಇದೆಲ್ಲ ಏನಕ್ಕೆ ಅಂತಂದ್ರೆ ಬಿಕಾಸ್ ಆಫ್ ಆಕ್ಸಿಡೇಟಿವ್ ಸ್ಟ್ರೆಸ್. ನಮಗೆ ಒಂದು ಇಲ್ಯೂಷನ್ ಇರೋದೇನು ಅಂತಂದ್ರೆ, ಅಥವಾ ಒಂದು ಭ್ರಮೆ ಇರೋದೇನು ಅಂತಂದ್ರೆ, ನಾನ್ ನೋಡಕ್ ಚೆನ್ನಾಗ್ ಕಾಣ್ತಾ ಇದೀನಿ ಅಂತಂದ್ರೆ ನನ್ನ ದೇಹದಲ್ಲಿರೋ ಅಷ್ಟು ಆರ್ಗನ್ಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದಾವೆ ಅಂತ. ಅದು ಪಾರ್ಷಿಯಲಿ ಟ್ರೂ. ನಾವು ಹೊರಗಡೆ ನೋಡೋದ್ ಬೇರೆ, ಸಿನಿಮಾ ಆಕ್ಟರ್ಸ್ ಗಳೆಲ್ಲ ಮೇಕಪ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸ್ತಾರೆ, ದಟ್ ಡಸಂಟ್ ಮೀನ್ ದೇ ಆಲ್ ಲುಕ್ ದೇ ಆಲ್ ಆರ್ ಹೆಲ್ದಿ, ಅವರೆಲ್ಲರೂ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂತಲ್ಲ. ಎಷ್ಟೋ ಜನ ಫಿಲ್ಮ್ ಆಕ್ಟರ್ಸ್ ನೋಡಕ್ ತುಂಬಾ ಚೆನ್ನಾಗಿ ಕಾಣೋರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ. ಅಭಿಷೇಕ್ ಶುಕ್ಲಾ ಅಂತ ಒಬ್ಬ ಬಿಗ್ ಬಾಸ್ ಕಂಟೆಸ್ಟೆಂಟ್ ನೋಡಿದ್ರಿ, ಆತರ ನಿಮ್ಗೆ ನೀವು ಹುಡುಕ್ತಾ ಹೋದ್ರೆ ಪ್ರತಿ ವರ್ಷ ಒಂದಷ್ಟು ಜನ ಹಾರ್ಟ್ ಅಟ್ಯಾಕ್ ಆಗಿ ಸಾಯೋರಿದ್ದಾರೆ. ಸೊ ಕಮಿಂಗ್ ಬ್ಯಾಕ್ ಟು ಸೆಲ್ಸ್, ನಾನು ಆಗ್ಲೇ ಡಿಸ್ಕಸ್ ಮಾಡ್ತಾ ಇದ್ವಿ, ಒಂದು ಸಿಸ್ಟಮ್ ಅಂತ ಇದೆ. ಆ ಒಂದು ಸಿಸ್ಟಮ್ ಇಂದ ಅದ್ರದ್ದು ಮೂಲ ತಗೊಂಡ್ರೆ ಒಂದು ಆರ್ಗನ್ ಡಿವೈಡ್ ಮಾಡ್ತಾ ಹೋದ್ರೆ ಟಿಶ್ಯೂ ಡಿವೈಡ್ ಮಾಡ್ತಾ ಹೋದ್ರೆ ಸೆಲ್. ಸೊ ನೀವ್ ಇಲ್ಲಿ ನೋಡ್ಬೋದು, ಸೊ ನಿಮ್ದು ಬಾಡಿಯಲ್ಲಿ ಒಂದಷ್ಟು ಸೆಲ್ಸ್ಗಳು ಆನ್ ಅನ್ ಆವರೇಜ್ ಪ್ರತಿ ಸೆಕೆಂಡ್ ಆಸ್ ವಿ ಸ್ಪೀಕ್, ನಾವೀಗ 5-10 ನಿಮಿಷದಿಂದ ಮಾತಾಡ್ತಾ ಇದೀವಿ, ನಮ್ಗೆ 10 ನಿಮಿಷ ಏಜ್ ಆಗಿದೆ ಅಂದ್ರೆ ಏನು, ಅಷ್ಟು ಸೆಲ್ಸ್ ಸತ್ತೋಗಿದೆ. ಯಾರು ತುಂಬಾ ಸ್ಟ್ರೆಸ್ಫುಲ್ ಆಗಿ ಕೇಳಿಸ್ಕೊತಿದ್ದೀರಾ ಅವರು ಜಾಸ್ತಿ ಸೆಲ್ಸ್ ಹಾಯಿಸ್ಕೊಬಿಟ್ಟಿರ್ತೀರಾ, ಯಾರು ತುಂಬಾ ಕ್ಯಾಶುವಲ್ ಆಗಿ ಲೈಟ್ ಆಗಿ ಕಂಫರ್ಟಬಲ್ ಕೂತ್ಕೊಂಡಿದ್ದೀರಾ ಅವ್ರು ನಿಮ್ದು ಸೆಲ್ಸ್ ಗಳು ಸ್ವಲ್ಪ ಕಡಿಮೆ ಸತ್ತೋಗಿರುತ್ತೆ. ಸೊ ಆನ್ ಅನ್ ಆವರೇಜ್ ನಮ್ ಸೆಲ್ದು ಲೈಫ್ ಸ್ಪ್ಯಾನ್ 90 to 120 ಡೇಸ್. ಉದಾಹರಣೆಗೆ ಡಯಾಬಿಟಿಕ್ ಕೇಸಲ್ಲಿ ತಗೊಂಡ್ರೆ ನಾವು HbA1c ಟೆಸ್ಟ್ ಮಾಡಿಸ್ತೀವಿ ಒನ್ಸ್ ಇನ್ 120 ಡೇಸ್. ಕೆಂಪು ರಕ್ತ ಕಣದ ಆಯಸ್ಸು 120 ದಿನ ಅಂತ ಆದ್ರೆ ನಾವು ಶುಗರ್ ನ ಟೆಸ್ಟ್ ಮಾಡಿಸಬೇಕಾಗಿರೋದು 121 ದಿವಸ HbA1c ಅಲ್ಲಿ. ಬಟ್ ಪ್ರಾಬ್ಲಮ್ ಏನಕ್ಕೆ 3 ತಿಂಗಳಿಗೆ ಒಂದ್ಸರಿ ಯಾಕೆ ಮಾಡಿಸ್ತೀವಿ ಅಂದ್ರೆ, ಅವ್ರ ಬಾಡಿಯಲ್ಲಿ ಎಷ್ಟು ಡ್ಯಾಮೇಜಸ್ ಆಗಕ್ಕೆ ಶುರು ಆಗಿರುತ್ತೆ ಅಂದ್ರೆ, ಯಾವ ಸೆಲ್ನು 120 ದಿನ ಬಾಳಕೆ ಬರೋದೇ ಇಲ್ಲ. 90 ದಿನಕ್ಕೆ ಸತ್ತೋಗ್ಬೋದು ಅಥವಾ ಇನ್ನೂ ಜಲ್ದಿನೇ ಸತ್ತೋಗ್ತಿರ್ಬೋದು. ಸೊ ನಮಗೆ ಆ ಮೆಟಬಾಲಿಸಮ್ ನ ಚೆಕ್ ಮಾಡಕ್ಕೆ, HbA1c ಹೆಂಗ್ ಪರ್ಫಾರ್ಮ್ ಮಾಡ್ತೀನಿ ಅಂತ ಚೆಕ್ ಮಾಡಕ್ಕೆ ನಮಗೆ 90 to 120 ಡೇಸ್ ಟೆಸ್ಟ್ ಬೇಕು. ಈ ತರ ಒಂದ್ ಸೆಲ್ ಇರೋದು ಅಲ್ಲ, ನಾವು HbA1c ಚೆಕ್ ಮಾಡ್ತಿರೋದು ಬರೀ RBC ನ ಮಾತ್ರ, ಗ್ಲೈಕೇಟೆಡ್ ಹಿಮೋಗ್ಲೋಬಿನ್ ಮಾತ್ರ. ನಮ್ಮ ಬಾಡಿಯಲ್ಲಿ ಎಷ್ಟು ಸೆಲ್ಸ್ ಇದೆ ಸರ್ ಹಂಗಾರೆ? ಫಾರ್ ಎಕ್ಸಾಂಪಲ್ ಇಲ್ಲೇ ಒಂದ್ ಚಿಕ್ಕದು ಪ್ಯಾಟರ್ನ್ ಕಾಣಿಸುತ್ತೆ ನೋಡಿ ನಿಮಗೆ. ರಕ್ತದಲ್ಲಿ ಇರ್ತಕ್ಕಂಥ ಸೆಲ್ಸ್ ಗಳದೆ ಒಂದ್ 3 ಇದೆ. ರೆಡ್ ಬ್ಲಡ್ ಸೆಲ್ಸ್ ಇದೆ, WBC. ಇದು ಒಂದ್ ಸೆಲ್ ಅಲ್ಲ, ಒಂದು ಗ್ರೂಪ್ ಆಫ್ ಸೆಲ್ಸ್. WBC ಅಲ್ಲಿ ಮತ್ತೆ ನಿಮಗೆ ಯೂನೋಫಿಲ್ಸ್, ಲ್ಯೂಕೋಸೈಟ್ಸ್, ಆಳು ಮುಳು ಆತರ ಎಷ್ಟೊಂದಿರುತ್ತೆ. ಸೊ ಪ್ರತಿ ಒಂದು ಸಿಸ್ಟಮ್ ಇದೆ. ಫಾರ್ ಎಕ್ಸಾಂಪಲ್ ಬೋನ್ ಸೆಲ್ ಕೆಲಸ ಏನು ಅಂತಂದ್ರೆ ಅದು ಬೋನ್ಸ್ ರೀಜನರೇಟ್ ಮಾಡೋದು. ಯಾರಾದ್ರೂ ಮೂಳೆ ಮುರ್ಕೊಂಡಿದ್ರೆ ಅವ್ರಿಗೆ ಆ ಜಾಗದಲ್ಲಿ ಮತ್ತೆ ವಾಪಸ್ ಮೂಳೆ ಕುಡ್ಕೋಬೇಕು ಅಂತಂದ್ರೆ ಅವ್ರಿಗೆ ಬೋನ್ ಸೆಲ್ಸ್ ಬೇಕು. ಯಾರಿಗಾದ್ರೂ ನಪುಂಸಕತೆ ಬರ್ತಿದೆ ಅಂತಂದ್ರೆ ಅವ್ರಿಗೆ ಸೆಕ್ಸ್ ಸೆಲ್ಸ್ ಚೆನ್ನಾಗಿ ಕೆಲಸ ಮಾಡಿದ್ರೆ ನಪುಂಸಕತೆ ಸರಿ ಹೋಗುತ್ತೆ. ಯಾರಿಗಾದ್ರೂ ಸ್ಕಿನ್ ಡ್ಯಾಮೇಜ್ ಆಗಿದೆ ಅವ್ರಿಗೆ ಸಿನ್ಸ್ ಸೆಲ್ಸ್ ಬೇಕು. ಆತರ ಬಾಡಿಯಲ್ಲಿ ಪ್ರತಿ ಒಂದು ಸಿಸ್ಟಮ್ಗೂ ಒಂದೊಂದು ಸೆಲ್ಲು ಕಂಟಿನ್ಯೂಸ್ ಆಗಿ ಕೆಲಸ ಮಾಡುತ್ತೆ. ಈ ಸೆಲ್ ಕೆಲಸ ಮಾಡೋದನ್ನ ಸ್ಟಡಿ ಮಾಡಕ್ಕೆ ಅಂತ 1990-1980 ಜಗತ್ತಿನಾದ್ಯಂತ ಸೈಂಟಿಸ್ಟ್ ಗಳಿಗೆ ದೊಡ್ಡ ಚಾಲೆಂಜ್ ಏನು ಅಂತಂದ್ರೆ, ನಾವು ತುಂಬಾ ದಿವಸ ಬದುಕಬೇಕು ಅಥವಾ ಅಜರಾಮರಾಗಬೇಕು, ನಾವು ಸಾಯ್ಬಾರ್ದು ಅಂತ. ಯಾಕೆ ಅಂತಂದ್ರೆ ಕೋಟಿ ಆಸ್ತಿ ಮಾಡ್ಬಿಟ್ಟು ಸತ್ತೋಗ್ಬಿಟ್ರೆ ಇನ್ಯಾರು ಉಪಯೋಗಿಸ್ಬೇಕಲ್ಲ ಅಂತ ಸಬ್ ಕಾನ್ಶಿಯಸ್ ಗಿಲ್ಟ್ ಕೂಡ ಇರುತ್ತೆ. ಸೊ ಅವ್ರೇನ್ ಮಾಡಿದೆ, ದೇ ಸ್ಟಾರ್ಟೆಡ್ ಐಡೆಂಟಿಫೈಯಿಂಗ್ ನಾವ್ ಏನ್ ಮಾಡಿದ್ರೆ ನಾವು ಜಾಸ್ತಿ ದಿವಸ ಬದುಕಬಹುದು ಅಂತ. ಅದಕ್ಕೆ ಉತ್ತರ ಸಿಕ್ಕಿದ್ದು ನಮಗೆ ಸ್ಟೆಮ್ ಸೆಲ್ಸ್. ಸ್ಟೆಮ್ ಸೆಲ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ಲೆಟ್ಸ್ ಸೇ ನನಗೆ ಏನೋ ಕ್ಯಾನ್ಸರ್ ಬಂತು ಅಂತಂದ್ರೆ, ನನ್ನ ಜೊತೆಗೆ ಹುಟ್ಟಿರ್ತಕ್ಕಂತಹ ನನ್ನ ತಮ್ಮ ಅಥವಾ ತಂಗಿ ಇದ್ರೆ, ಅಥವಾ ನನ್ನ ತಂದೆ ತಾಯಿದು ಅಸ್ಥಿ ಮಜ್ಜೆ, ನಲ್ಲಿ ಮೂಳೆ ಅಂತ ಏನ್ ಕರಿತೀವಿ ನಾನ್ ವೆಜ್ ತಿನ್ನೋರು, ಸೊ ಅಸ್ಥಿ ಮಜ್ಜೆಯಲ್ಲಿ ಸೆಲ್ಸ್ ಚೆನ್ನಾಗಿದ್ರೆ ಅವ್ರ ಸೆಲ್ಸ್ ನ ತೆಗೆದು ನನ್ನ ಬಾಡಿ ಒಳಗಡೆ ಹಾಕಿದ್ರೆ ನನ್ನ ಬಾಡಿ ಸ್ಟೆಮ್ ಸೆಲ್ಸ್ ನ ರೆಡಿ ಮಾಡ್ಕೊಳ್ಳುತ್ತೆ. ಇದು ಒಂದು ಪ್ರೂವನ್ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಮತ್ತೆ ಪ್ರೊಸೀಜರ್ ಇನ್ ಮೆಡಿಸಿನ್. ಬಟ್ ಹಂಗಂತ ಲೆಟ್ಸ್ ಒಬ್ಬರೇ ಮಗ ಇದ್ರು ಅಂತಂದ್ರೆ ಅವ್ರು ವಯಸ್ಸಾಗಿರೋ ತಂದೆ ತಾಯಿ ಅವಾಗ ಅವ್ರು ಇನ್ನೊಂದು ಮಗುನ ಜನ್ಮ ಕೊಡೋಕ್ ಆಗೋದಿಲ್ಲ ಅಲ್ವಾ? ಸೊ ಅದಕ್ಕೆ ನಮ್ಗೆ ಆಲ್ಟರ್ನೇಟ್ ಬೇಕು. ಪ್ರಕೃತಿಯಲ್ಲಿ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಯು ನೇಮ್ ಇಟ್, ಯು ಹ್ಯಾವ್ ಇಟ್. ನೀವು ಇಂಥ ಕಾಯಿಲೆಗೆ ನ್ಯಾಚುರೋಪತಿಯಲ್ಲಿ ಮೆಡಿಸಿನ್ ಇಲ್ಲ ಅಂತ ಹೇಳಿ ಅಥವಾ ತಗೊಂಬನ್ನಿ, ನಾನು ಅದಕ್ಕೆ ಎಲ್ಲಿದೆ ಉತ್ತರ ಅಂತ ಹೇಳ್ತೀನಿ. ಸೊ ಪ್ರತಿ ಒಂದು ಸೆಲ್ಸ್ನು ಇದೆ ನಮಗೆ. ದುರದೃಷ್ಟವಶಾತ್ ನಮಗೆ ನಮ್ಮ ಮನೆಗಳ ಸುತ್ತಮುತ್ತ ಸಿಗ್ಬೇಕಾಗಿರೋ ಹಣ್ಣು ತರಕಾರಿಗಳೇ ಸಿಗ್ತಿಲ್ಲ. ಈಗ ಎಷ್ಟೊಂದ್ ಜನ ಮುಂದೆ ಮರಗಳನ್ನೆಲ್ಲ ಕಟ್ ಮಾಡ್ಬಿಟ್ಟು ಯಾವ್ದೋ ಕೆಲ್ಸಕ್ಕೆ ಬಾರ್ದಿರೋ ಗಿಡಗಳನ್ನ ಹಾಕೊಂಡ್ಬಿಟ್ಟಿದೀವಿ. ಅದು ಒಂದು ಡಿಸಾಸ್ಟರ್ ಆಫ್ ಆರ್ ಸ್ಟೇಟ್. ಕಮಿಂಗ್ ಬ್ಯಾಕ್ ಟು ಪ್ರೆಸೆಂಟೇಶನ್. ಸೊ ಈ ಸೆಲ್ಸ್ ಗಳನ್ನ ರಿಪೇರ್ ಮಾಡಕ್ಕೆ ಒಂದು ಕಾಮನ್ ಸೆಲ್ ಬೇಕು. ಆ ಕಾಮನ್ ಸೆಲ್ ಹೆಸರೇ ಸ್ಟೆಮ್ ಸೆಲ್. ಅಂದ್ರೆ ಈ ಸ್ಟೆಮ್ ಸೆಲ್ ನ ವಿ ಕಾಲ್ ಇಟ್ ಆಸ್ ಮಲ್ಟಿಪೋಟೆಂಟ್ ಅಂತ. ಅಂದ್ರೆ ಒಂದು ಸ್ಟೆಮ್ ಸೆಲ್ ದೇಹದಲ್ಲಿ ಇರ್ಬೇಕಾಗಿರೋ ಯಾವುದೇ ಸೆಲ್ ನ ಆಕಾರ ತಗೊಳುತ್ತೆ. ಸೊ ನೀವು ಇದನ್ನ ಹೇಳಿರ್ಬೋದು, ಈ ನಾವು ಚಿಕ್ಕವರಿದ್ದಾಗ ಸಿನಿಮಾ ಎಲ್ಲ ನೋಡ್ಬೇಕಾದ್ರೆ ಯಾವ್ದಾದ್ರು ಒಬ್ಬ ರಾಕ್ಷಸ ಇದ್ದಂತಂದ್ರೆ ಅವ್ನು ಯಾರನ್ನ ಮುಟ್ಟಿದ್ರೆ ಆ ತರ ಆಗ್ಬಿಡ್ತಿದ್ದ ಅವನು. ಸೊ ನಂದು ಮಾಸ್ಕ್ ಮಾಡ್ಕೋಬೇಕಂದ್ರೆ ಆ ರಾಕ್ಷಸಂಗೆ ಆ ಪವರ್ ಇರ್ತಿತ್ತು. ಸೊ ಇದನ್ನ ಪಾಸಿಟಿವ್ ರಾಕ್ಷಸ ಅಂತ ಕರಿಬಹುದು ಇದನ್ನ, ಅಥವಾ ನೀವು ದೇವತೆ ಅಂತ ಕರ್ಕೋಬಹುದು. ಸೊ ಈ ಸ್ಟೆಮ್ ಸೆಲ್ ಕೆಪಾಸಿಟಿ ಏನು ಅಂದ್ರೆ, ಯಾರಿಗೆ ಕಣ್ ವೀಕ್ ಆಗಿದೆಯೋ ಅಥವಾ ಯಾರಿಗಾದ್ರೂ ಕಣ್ ವೀಕ್ ಆಗಿದೆ ಅಂದ್ರೆ ಸ್ಟೆಮ್ ಸೆಲ್ಸ್ ಕಣ್ ತನಕ ರೀಚ್ ಆಗಕ್ಕೆ ಶುರು ಆದ್ರೆ ಅಲ್ಲಾಗಿರೋ ಡ್ಯಾಮೇಜ್ ನ ರಿಪೇರಿ ಮಾಡುತ್ತೆ. ಅಥವಾ ಯಾರಿಗೋ ಚರ್ಮ ಹಾಳಾಗಿದೆ, ಚರ್ಮ ತನಕ ರೀಚ್ ಆದ್ರೆ ಚರ್ಮ ರಿಪೇರಿ ಮಾಡುತ್ತೆ. ಮಸಲ್ ಡ್ಯಾಮೇಜ್ ಆಗಿದೆ, ಮಸಲ್ ವೀಕ್ನೆಸ್ ಇದ್ರೆ ಅದು ರಿಪೇರಿ ಮಾಡ್ತಾ ಹೋಗುತ್ತೆ. ಸೊ ಇದನ್ನ ರಿಸರ್ಚ್ ಮಾಡ್ಬೇಕಂತಂದ್ರೆ ಹ್ಯೂಮನ್ಗೆ ಐಡೆಂಟಿಕಲ್ ಆಗಿ ಅಥವಾ ಹ್ಯೂಮನ್ ಬಾಡಿ ಡಿಸೈನ್ ಆಗಿರೋದು ವೆಜಿಟೇರಿಯನ್ ಲೈಫ್ ಸ್ಟೈಲ್ ಅಲ್ಲಿ. ಸೊ ನಮಗೆ ಕರಳು ತುಂಬಾ ದೊಡ್ಡದಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಕರಳು ತುಂಬಾ ದೊಡ್ಡದು.
ಹೊಟ್ಟೆ ತುಂಬಾ ಚಿಕ್ಕದು. ನೀವು ನಾನ್ ವೆಜ್ ಈಟಿಂಗ್ ಅನಿಮಲ್ಸ್ ಅಲ್ಲಿ ಕರಳು ತುಂಬಾ ಚಿಕ್ಕದಿರುತ್ತೆ. ನೀವು ಇಂಟರ್ನೆಟ್ ಅಲ್ಲಿ ಹೋಗ್ಬಿಟ್ಟು ಸ್ಕೆಲಿಟನ್ ಆಫ್ ಡಾಗ್ ಅಂತ ಕೊಟ್ರೆ ಅಥವಾ ಮಸ್ಕುಲರ್ ಸಿಸ್ಟಮ್ ಆಫ್ ಡಾಗ್ ಅಂತ ಕೊಟ್ರೆ ನಿಮ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ. ಸೊ ದೊಡ್ಡ ರಚನೆ ಅಥವಾ ನಮ್ಮ ದೇಹದ ರಚನೆಯಲ್ಲಿ ತುಂಬಾ ದೊಡ್ಡ ಕರಳಿರೋದ್ರಿಂದ ಅರ್ಥ ಏನು ಅಂತಂದ್ರೆ ನಮ್ಮ ದೇಹ ವೆಜಿಟೇರಿಯನ್ ದೇಹ ಅಂತ. ಸೊ ಇದನ್ನ ಸೈಂಟಿಸ್ಟ್ ಗಳು ಯಾಕೆ ಗ್ರೇಟ್ ಆಗ್ತಾರೆ ಅಂದ್ರೆ ದೇ ಡೋಂಟ್ ಫರ್ಗೆಟ್ ಬೇಸಿಕ್ಸ್. ಅವ್ರು ಯಾವಾಗ್ಲೂ ದೇ ವರ್ಕ್ ಆನ್ ದಿ ಬೇಸಿಕ್ಸ್, ಫೌಂಡೇಶನ್ ನ ಸ್ಟ್ರಾಂಗ್ ಇಟ್ಕೋತಾರೆ. ಸೊ ಹ್ಯೂಮನ್ಸ್ ಗೆ ತುಂಬಾ ಹತ್ರವಾಗಿರೋ ಜೀನೋಮಿಕ್ ಸೀಕ್ವೆನ್ಸಿಂಗ್, ಜೀನೋಮ್ಸ್ ಅಂದ್ರೆ ಜೆನೆಟಿಕ್ಸ್ ಅಂತಂದ್ರೆ ಯಾವುದು ಅಂತಂದ್ರೆ ಅದು ಪ್ಲಾಂಟ್ಸ್ ಅಂತ ಗೊತ್ತಿತ್ತು. ಪ್ಲಾಂಟ್ಸ್ ಅಲ್ಲಿ ಯಾವ ಸೆಲ್ ಯಾವ ಪ್ಲಾಂಟ್ ಅಂತ ಹುಡುಕ್ತಾ ಹೋದಾಗ ಇವ್ರಿಗೆ ಡಾಕ್ಟರ್ ಫ್ರೆಡ್ ಝೂಲಿಗೆ ಅವ್ರ ದೇಶದಲ್ಲಿ ಬೆಳಿತಕ್ಕಂತಹ ದ್ರಾಕ್ಷಿ ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಸಿಕ್ತು. ಇಂಡಿಯಾದಲ್ಲಿ ಇದ್ರೆ ಬೇರೆ ಏನೋ ಸಿಕ್ತಿತ್ತು. ಬಟ್ ಅಗೇನ್ ಜಗತ್ತಲ್ಲಿರೋ ಎಲ್ಲಾ ಹ್ಯೂಮನ್ಸ್ ಜೀನೋಮಿಕ್ ಸೀಕ್ವೆನ್ಸಿಂಗ್ ಸೇಮ್ ಆಗಿರೋದ್ರಿಂದ ದಿಸ್ ವಾಸ್ ಒನ್ ಈಸಿ ಥಿಂಗ್ ವೇರ್ ವಿ ಗಾಟ್ ಆಪಲ್ ಸ್ಟೆಮ್ ಸೆಲ್ ಮತ್ತೆ ಗ್ರೇಪ್ ಸ್ಟೆಮ್ ಸೆಲ್. ಅದನ್ನ ನಾವು ಮ್ಯಾಲೇಸ್ ಡೊಮೆಸ್ಟಿಕಾ ಮತ್ತೆ ಸೋಲಾರ್ ವೈಟಿಸ್ ಅಂತ ಕರಿತೀವಿ. ಆ ತಳಿ ಈಗ ನಮಗೆ ಮಾವಿನ ಹಣ್ಣಲ್ಲಿ ನಮಗೆ ಮಲ್ಗೋಬಾ, ರಸ್ಪುರಿ, ತೋತಾಪುರಿ ಅಂತ ಹೆಂಗಿದೆಯೋ ಅದೇ ತರದ್ ಈ ಆಪಲ್ ಹೆಸರು ಬಂದು ಮ್ಯಾಲೇಸ್ ಡೊಮೆಸ್ಟಿಕಾ, ಈ ದ್ರಾಕ್ಷಿ ಹೆಸರು ಬಂದು ಸೋಲಾರ್ ವೈಟಿಸ್. ಸೊ ಇದ್ರದ್ದು ಸೀಕ್ವೆನ್ಸಿಂಗ್ ತಗೊಂಡು ಇದ್ರದ್ದು ಒಂದು ಬ್ಯೂಟಿಫುಲ್ ಅಬ್ಸರ್ವೇಷನ್ ಮಾಡಿದ್ರು. ಯಾವ್ದಾದ್ರು ಆಪಲ್ ನಮ್ಮ ಹತ್ರ ಡ್ಯಾಮೇಜ್ ಆದ್ರೆ ಒಂದ್ 10-15 ನಿಮಿಷ ಆದ್ಮೇಲೆ ಅಥವಾ ಒಂದ್ ಅರ್ಧ ಗಂಟೆ ಬಿಟ್ಟು ನೋಡ್ರೆ ಅಲ್ಲಿ ಬ್ರೌನ್ ಕಲರ್ ಆಗಿ ಅದು ಕೊಳ್ತಾ ಹೋಗಿ ಶುರು ಆಗುತ್ತೆ. ಬಟ್ ಈ ಆಪಲ್ ಅಲ್ಲಿ ಆ ಕೆಪಾಸಿಟಿ ಇಲ್ಲ. ನೀವು ಸ್ಕ್ರಾಚ್ ಮಾಡಿದ್ರೆ ಒಂದ್ ಅರ್ಧ ಅವರ್ 1 ಅವರ್ ಬಿಟ್ಬಿಟ್ಟು ನೋಡಿದ್ರೆ ಆ ಸ್ಕ್ರಾಚ್ ಆಲ್ಮೋಸ್ಟ್ ಹೀಲ್ ಆಗಕ್ಕೆ ಶುರು ಆಗ್ಬಿಟ್ಟಿರುತ್ತೆ. ನೆಕ್ಸ್ಟ್ ದಿವಸ ಬಂದ್ ನೋಡಿದ್ರೆ ಸ್ಕ್ರಾಚ್ ಇರೋದಿಲ್ಲ. ಅಂದ್ರೆ ಈ ಆಪಲ್ ಅಲ್ಲಿ ಏನೋ ಇದೆ ಬೇರೆ ಆಪಲ್ ಅಲ್ಲಿ ಇಲ್ಲದೆ ಇರೋದು ಅಂತ ಹುಡುಕ್ದಾಗ ಅವ್ರಿಗೆ ಸಿಕ್ಕಿದ ಆನ್ಸರ್ನೇ ಸ್ಟೆಮ್ ಸೆಲ್ಸ್. ಅಂದ್ರೆ ಅದ್ರಲ್ಲಿ ಇರೋ ಸೆಲ್ಲು ಆ ಸ್ಕಿನ್ ಡ್ಯಾಮೇಜ್ ಆದ್ರೆ ಸ್ಕಿನ್ ನ ರಿಪೇರಿ ಮಾಡ್ಕೊಳ್ಳೋದು. ಆ ತರ ನಾನು ಆಗ್ಲೇ ಹೇಳ್ತಾ ಇದ್ದೆ ಮಲ್ಟಿಪೋಟೆಂಟ್. ಸೊ ಇದನ್ನ ನೋಡ್ಕೊಂಡು ಇವ್ರು ಏನ್ ಮಾಡಿದ್ರು, ಗ್ರೂಪ್ ಆಫ್ ಸೈಂಟಿಸ್ಟ್ ನ ತಗೊಂಡ್ರು. 1991 ಅಲ್ಲಿ ಒಂದು ಕಂಪನಿ ಶುರು ಆಯ್ತು. ಆ ಕಂಪನಿ ಹೆಸರು ಬಂದು ಮೆಬಲ್ ಬಯೋಕೆಮಿಸ್ಟ್ರಿ. ಜಗತ್ತಿನ ಅಷ್ಟು ಸೆಲೆಬ್ರಿಟಿಗಳು, ಹಾಲಿವುಡ್ ಅಥವಾ ಬಾಲಿವುಡ್ ಅಥವಾ ಕ್ರಿಕೆಟರ್ಸ್ ಅಥವಾ ನೀವು ಫುಟ್ಬಾಲ್ ಪ್ಲೇಯರ್ಸ್ ಯಾರೆಲ್ಲ ನೋಡ್ತೀರಾ, ಅವ್ರಿಗೆಲ್ಲದ್ರದ್ದು ಯಾವ್ದಾದ್ರು ಇಮಿಡಿಯೇಟ್ ರಿಸಲ್ಟ್ ಬೇಕಾಗಂತ ಬಯೋಕೆಮಿಕಲ್ ಮಾಲಿಕ್ಯೂಲ್ ಬೇಕು ಅಂತಂದ್ರೆ ಅದು ಅವ್ರು ನಿಮಗೆ ತರ್ಸದೆ ಮೆಬಲ್ ಬಯೋಕೆಮಿಸ್ಟ್ರಿ ಅಂತ. ಸೊ 1991 ಅಲ್ಲಿ ಒಂದು ಚಿಕ್ಕ ಟೀಮ್ ಜೊತೆ ಶುರು ಮಾಡಿದ್ರು. ಈಗ 1,00,000 ಎಂಪ್ಲಾಯೀಸ್ಗಿಂತ ಜಾಸ್ತಿ ಜನ ಇದರಲ್ಲಿ ಕೆಲಸ ಮಾಡ್ತಾರೆ. ಸೊ ನಮಗೆ ಯಾವ್ದಾದ್ರು ಒಬ್ಬ, ಈ ಉದಾಹರಣೆಗೆ ನಾವೊಂದು ರೇಸ್ ಅಲ್ಲಿ ಓಡ್ತಾ ಇದೀವಿ ಅಂತ ನಮಗೆ ಫಸ್ಟ್ ಬಂದಿರೋನ್ ಯಾರು ಅಂತಂದ್ರೆ ನಮಗೆ ಫಸ್ಟ್ ಪ್ರೈಸ್ ಅಂತಂದ್ರೆ ಒಂದು ಮೆಡಲ್ ಕೊಟ್ಟಿರ್ತೀವಿ. ಸೆಕೆಂಡ್ ಮೆಡಲ್, ಥರ್ಡ್ ಮೆಡಲ್. ಅದೇ ತರ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಜಗತ್ತಲ್ಲಿ ರೆಕಗ್ನಿಷನ್ ತಗೋಬೇಕಂದ್ರೆ ಅದಕ್ಕೆ ಒಂದಷ್ಟು ಸರ್ಟಿಫಿಕೇಶನ್ಸ್ ಮತ್ತೆ ಅವಾರ್ಡ್ಸ್ ಬೇಕು. ಸೊ ಒಂದು ಕಂಪನಿ ಅಥವಾ ಒಂದು ಸ್ಟೇಟ್ ಅಥವಾ ಒಂದು ಊರಲ್ಲಿ ಮಾಡ್ಬೇಕಂದ್ರೆ ನಿಮ್ಗೆ ಏನು ಬೇಡ, ಯಾರಾದ್ರೂ ಒಬ್ಬ ರೋಡ್ ಸೈಡ್ ಅಲ್ಲಿ ಪಾನಿಪುರಿ ಮಾಡ್ತಾನೋ ಯಾವ ಸರ್ಟಿಫಿಕೇಶನ್ಸ್ ಬೇಡ. ಅದೇ ಅವನು ಪಾನಿಪುರಿನ ಪ್ಯಾಕ್ ಮಾಡಿ ಬೇರೆ ದೇಶಕ್ಕೆ ಕಳಿಸ್ತಾನೆ, ಫಾರ್ ಎಕ್ಸಾಂಪಲ್ ಹಲ್ದಿರಾಮ್ಸ್. ಸೊ ಅವ್ರಿಗೊಂದಷ್ಟು ಸರ್ಟಿಫಿಕೇಶನ್ಸ್ ಬೇಕು. ಅದೇ ತರ ಈ ಕಂಪ್ನಿಗಳಿಗೂ ಒಂದಿಷ್ಟು ರೆಕಗ್ನಿಷನ್ಸ್ ಮತ್ತೆ ಅವಾರ್ಡ್ಸ್ ಬಂದೆ. ಈ ದೇಶಕ್ಕೆ ಬೇಕಾ ಈ ಪ್ರಾಡಕ್ಟ್ ಇರೋ ಸರ್ಟಿಫಿಕೇಶನ್ಸ್ ಗಿಂತ ನೀವು ನೋಡಿದ್ರೆ ಅವಾರ್ಡ್ಸ್ ಗಳೇ ಜಾಸ್ತಿ ಇದೆ. ಸೊ ಅಷ್ಟು ವಂಡರ್ಫುಲ್ ಪ್ರಾಡಕ್ಟ್. ಸೊ ಈ ತರದ ಒಂದು ಪ್ರಾಡಕ್ಟ್ ಇಂಡಿಯಾಗೆ ತರ್ಬೇಕಲ್ಲ. ಇದು ನಮಗೆ ಇನ್ನೊಂದು ಏನಿದೆ ಅಂತಂದ್ರೆ ಸರ್, ಫ್ರೆಂಡ್ಸ್, ನಮಗೆ ಜಗತ್ತಲ್ಲಿ ಯಾವಾಗ್ಲೂ ಒಂದು ಹುಚ್ಚತನ ಇದೆ. ನಾನು ಚಿಕ್ಕವನಿದ್ದಾಗ ನಾನು ಈ ರಿಸರ್ಚ್ ಎಲ್ಲ ಓದ್ಬೇಕಾದ್ರೆ ಒಬ್ರು ಒಂದ್ ಕ್ವಶನ್ ಕೇಳಿದ್ರು ಕಸ್ತೂರಿ ರಂಗನ್ ಅವ್ರಿಗೆ, ಇವ್ರಿಗೆ ಎಲ್ಲ, ನಾವು ಚಂದ್ರಲೋಕದ ಮೇಲೆ ಹೋಗೋದು ವೇಸ್ಟ್ ಆಫ್ ಮನಿ ಅಂತ. ಸೊ ಆ ತರದ್ದು ಒಂದಷ್ಟು ಕ್ಯಾಟಗರಿ ಜನ ಇದಾರೆ. ಏನಕ್ಕೆ ಅಂತಂದ್ರೆ ಅವ್ರು ಯಾವಾಗ್ಲೂ ಅವ್ರದ್ದು ತುಂಬಾ ದೊಡ್ಡ ಪ್ರಾಬ್ಲಮ್, ಅವ್ರ ಬಡತನ ಸಖತ್ ಪೀಕು, ಅವ್ರ ಜೀವನದಲ್ಲಿ ಆ ಬಡತನ ಬಿಟ್ಟು ಈಚೆಗೆ ಬರ್ಬೇಕು ಅನ್ನೋ ಕಾನ್ಸೆಪ್ಟೇ ಇರೋದಿಲ್ಲ. ಸೊ ಈ ಸಂತೋಷ್ ಸರ್ ಇದ್ರದ್ದು ಆಪೋಸಿಟ್ ಮನುಷ್ಯ. ಅಂದ್ರೆ ನಮಗೆ ಏನೇ ಇರ್ಲಿ, ವಿ ಶುಡ್ ಹ್ಯಾವ್ ಅಂಡ್ ಗ್ಲೋಬಲ್ ರೆಕಗ್ನಿಷನ್, ಜಗತ್ತಲ್ಲಿ ನಮ್ದೊಂದು ಅಸ್ತಿತ್ವನ ಸ್ಥಾಪನೆ ಮಾಡಬೇಕು ಅನ್ನೋ ಆಟಿಟ್ಯೂಡ್ ಇದೆಲ್ಲ. ಆಟಿಟ್ಯೂಡ್ ಇಂದ ಇಷ್ಟು ಒಳ್ಳೆ ಪ್ರಾಡಕ್ಟ್ ನ ಇಂಡಿಯಾಗೆ ವಿತ್ ಗವರ್ಮೆಂಟ್ ಆಫ್ ಇಂಡಿಯಾ ರೆಕಗ್ನಿಷನ್ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡು ಇಲ್ಲಿಗೆ ಬಂತು. ಇದನ್ನ ಈ ಸರ್ಟಿಫಿಕೇಶನ್ ಮೆಬಲ್ ಬಯೋಕೆಮಿಸ್ಟ್ರಿ ಇಂದ ಇಂಡಿಯಾಗೆ ಮಾರಕ್ಕಾಗೋದು ಇದೊಂದು ಕಂಪ್ನಿಗೆ ಮಾತ್ರ, ನ್ಯಾಸ್ವಿಸ್ ಮಾತ್ರನೇ. ಇನ್ಯಾ ಕಂಪ್ನಿಗೂ ಸೊ ಈ ಕಂಪ್ನಿ ಅಂದ್ರೆ ಮೆಬಲ್ ಬಯೋಕೆಮಿಸ್ಟ್ರಿಗೂ ನ್ಯಾಸ್ವಿಸ್ಗೂ ಅಗ್ರಿಮೆಂಟ್ ಏನು ಅಂತಂದ್ರೆ, ಇಂಡಿಯಾದಲ್ಲಿ ನ್ಯಾಸ್ವಿಸ್ ಬಿಟ್ಟು ಇವ್ರನ್ನ ಯಾರಿಗೂ ಈ ಪ್ರಾಡಕ್ಟ್ ನ ಕೊಡಕ್ಕಾಗೋದಿಲ್ಲ. ಇದ್ರ ಹೆಸರಲ್ಲಿ ನಿಮ್ಗೆ 400 ಕಂಪ್ನಿ ಸಿಗುತ್ತೆ ಇಂಡಿಯಾದಲ್ಲಿ. ಸುಮ್ನೆ ಸ್ಟಿಕ್ಕರ್ ತಗೋತಾರೆ, ಹಾಕೋತಾರೆ, ಬಟ್ ರೆಕಗ್ನಿಷನ್ ಇದೆಯಾ ಅವ್ರದ್ದು ಸರ್ಟಿಫಿಕೇಶನ್ ಕೇಳಿದ್ರೆ ಇರೋದಿಲ್ಲ. ಸೊ ನಮಗೆ ಯಾವಾಗ್ಲೂ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಬಂತು, ಚೆನ್ನಾಗಿರೋ ಪ್ರಾಡಕ್ಟ್ ಇದೆ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಆ ಪ್ರಾಡಕ್ಟ್ ಗೆ ಕಾಪಿ ಅಂತ ಬರುತ್ತಲ್ಲ, ಫಸ್ಟ್ ಕಾಪಿ, ಸೆಕೆಂಡ್ ಕಾಪಿ ಅಂತ. ಆತರ ನಿಮ್ಗೆ ಕಾಪಿಗಳು ಸುಮಾರು ಸಿಗುತ್ತೆ. ನಿಮಗೆ ರೆಕಗ್ನೈಸ್ಡ್ ಥಿಂಗ್ಸ್ ಬೇಕು ಅಂತಂದ್ರೆ ಬೆಂಗಳೂರಲ್ಲಿ ಇದೆ ಹೆಡ್ ಆಫೀಸ್, ಸೀದಾ ಬನ್ನಿ, ಅವ್ರು ಯಾರಿದ್ದಾರೆ ಅವ್ರನ್ನ ನೀವು ಡೈರೆಕ್ಟ್ ಆಗಿ ಮೀಟ್ ಮಾಡ್ಕೊಂಡು ಇಲ್ಲಿ ಆಫೀಸಲ್ಲಿ ಮಾಡ್ಕೋಬಹುದು. ಸೊ ಇಷ್ಟೋ ತನಕ ನಾವು ಮಾತಾಡ್ತಿದ್ದು ಪ್ರಾಡಕ್ಟ್ ಕ್ಯುಮುಲೇಟಿವ್, ಅಂದ್ರೆ ನಮ್ಗೆ ಸ್ಟೆಮ್ ಸೆಲ್ಸ್ ಬೇಕಲ್ಲ. ಒಂದೇ ಸ್ಟೆಮ್ ಸೆಲ್ ತಿಂದ್ರೆ ಸಾಕಾ? ಇಲ್ಲ, ನಮಗೆ ಮಲ್ಟಿಪಲ್ ಆರ್ಗನ್ಸ್ಗಳದ್ದು ಮಲ್ಟಿಪಲ್ ಆರ್ಗನ್ ಕೆಲಸ ಮಾಡಬೇಕು. ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗ್ತಿದೆ ಅಥವಾ ನಾವು ಬಾಡಿ ವೀಕ್ ಆಗ್ತಿದೆ, ಏಜ್ ಆಗ್ತಿದೆ ಅಂತಂದ್ರೆ ಬೇರೆ ಬೇರೆ ಸೆಲ್ಸ್ಗೆ ಬೇರೆ ಬೇರೆ ತರದ್ ಕೊಡ್ಬೇಕು. ಸೊ ಒಂದೊಂದ್ ಕಲರ್ ಒಂದೊಂದ್ ನ್ಯೂಟ್ರಿಷನ್ ನ ರೆಪ್ರೆಸೆಂಟ್ ಮಾಡುತ್ತೆ. ಇದೆಲ್ಲ ನೋಡಿದ್ರೆ ಒಂದ್ ಚಿಕ್ಕದು ಮಿನಿ ಕಾಮನ್ ಬಿಲ್ ತರ ಕಾಣಿಸುತ್ತಲ್ವಾ? ಸೊ
ಈ ಸ್ಟೆಮ್ ಸೆಲ್ಸ್ ಏನ್ ಕೆಲಸ ಅಂತಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾರಿಗಾದ್ರೂ ಲಿವರ್ ವೀಕ್ ಆಗ್ತಿದೆ ಅಂತಂದ್ರೆ ನಮ್ಗೆ ಗ್ಲೂಟಥಯೋನ್ ಬೇಕು. ಸೊ ಒಂದು ದೇಹದಲ್ಲಿ ಒಬ್ಬ ಮನುಷ್ಯನ್ಗೆ 1,000 mg ಗ್ಲೂಟಥಯೋನ್ ರೆಡಿ ಆಗುತ್ತೆ ಅಂತಂದ್ರೆ, ಉತ್ಪತ್ತಿ ಆಗುತ್ತೆ ಅಂತಂದ್ರೆ, ಫಸ್ಟ್ ನಾವು 1,000 mg ಗ್ಲೂಟಥಯೋನ್ ರೆಡಿ ಆಗಂತ ಆಹಾರ ತಿನ್ಬೇಕು. ಅದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ, ಬಿಕಾಸ್ ಕೆಮಿಕಲ್ ಹಾಕಿರ್ತಾರೆ, ಪ್ರೋಸೆಸ್ ಇದೆ, ರೆಫ್ರಿಜಿರೇಟರ್ ಇಟ್ಕೊಂಡು ತಿಂತೀವಿ, ಮಾಡಿರೋದನ್ನ ಬಿಸಿ ಮಾಡ್ಕೊಂಡು ತಿಂತೀವಿ, ಸೋ ಮೆನಿ ಪ್ರಾಬ್ಲಮ್ಸ್. ಎರಡನೇದ್ ಬಂದು ತುಂಬಾ ಅನಾವಶ್ಯಕವಾಗಿ ಕರ್ದಿರ್ತಕ್ಕಂಥ ಐಟಮ್ಸ್ ತಿನ್ನೋ ದೇಶ ಯಾವ್ದು ಅಂತಂದ್ರೆ ಅದು ಭಾರತ. ಸೊ ನಮ್ಗೆಲ್ಲ ಬ್ರೇಕ್ಫಾಸ್ಟ್ ಇಂದ ಇಟ್ಕೊಂಡು ಲಂಚ್ ಇಂದ ಇಟ್ಕೊಂಡು, ಬ್ರೇಕ್ಫಾಸ್ಟ್ ಅಲ್ಲಿ ನಿಮ್ಗೆ ಇಡ್ಲಿ ವಡೆ ಮಾಡಿರ್ತಾರೆ, ಮಧ್ಯಾಹ್ನ ನಿಮ್ಗೆ ಹಪ್ಳ ಕರ್ದಿರ್ತಾರೆ, ಸಂಡಿಗೆ ಕರ್ದಿರ್ತಾರೆ, ಸಂಜೆ ಸ್ನಾಕ್ಸ್ಗೆ ಮತ್ತೆ ಪಾನಿಪುರಿ, ಗೋಬಿ ಮಂಚೂರಿ, ಬಜ್ಜಿ ಇರುತ್ತೆ, ಮತ್ತೆ ರಾತ್ರಿ ಊಟಕ್ಕೆ ಏನಾದ್ರು ಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಒಗ್ಗರಣೆ ಹಾಕ್ಬಿಟ್ಟು ಏನಾದ್ರು ಸ್ಪೈಸಿಯಾಗಿ ಮಾಡಿ ಇಟ್ಬಿಡ್ತಾರೆ. ಸೊ ಅನಾವಶ್ಯಕವಾಗಿ ಎಣ್ಣೆ ನಾವು ಅಷ್ಟೊಂದು ಉಪಯೋಗಿಸಕ್ ಶುರು ಮಾಡಿದೀವಿ. ಆನ್ ಆವರೇಜ್ ಒಂದ್ ಮನುಷ್ಯನ್ಗೆ ಒಂದ್ ದಿನಕ್ಕೆ 3 ಚಮಚ ಎಣ್ಣೆ ಸಾಕು, 10 to 15 ಗ್ರಾಮ್ಸ್ ಬೇಕು. ಬಟ್ ನಾವು ಕಂಪೇರ್ ಮಾಡಿದ್ರೆ ಮೋರ್ ದನ್ 20-25 ಗ್ರಾಮ್ಸ್ ಎಣ್ಣೆ ತಿನ್ಬಿಟ್ಟಿರ್ತೀವಿ. ತಿಂದಿರೋ ಆಹಾರನೇ ನಾವು ತಿಂದಿರೋ ಕಸ ತುಂಬಿಸ್ತಾ ಇದೀವಿ ಲಿವರ್ಗೆ, ಅದೇ ಕ್ಲೀನ್ ಆಗ್ತಿಲ್ಲ. ಸೊ ನೀವು ಅದು ಗ್ಲೂಟಥಯೋನ್ ಎಲ್ಲಿಂದ ಉತ್ಪತ್ತಿ ಮಾಡುತ್ತೆ? ಸೊ ಹೊರಗಡೆಯಿಂದ ಕೊಡ್ಬೇಕು. ಸರಿ ಸರ್, ನಾನು ಹೊರಗಡೆಯಿಂದ ಕೊಡ್ತೀನಿ ಅಂತಂದ್ರೆ ಸರಿ ಸುಮಾರು 5 kg ಬ್ರಾಕ್ಲಿ ತಿನ್ಬೇಕು ನೀವು. ಒಂದ್ ದಿನಕ್ಕೆ 1,000 mg ಗ್ಲೂಟಥಯೋನ್ ಬೇಕಂದ್ರೆ 5 kg ಕೆಮಿಕಲ್ ಹಾಕದೆ ಇರಂಗೆ ಬ್ರಾಕ್ಲಿ ತಿಂದ್ರೆ ಇನ್ ಬೇರೆ ಮೈಕ್ರೋ ನ್ಯೂಟ್ರಿಷನ್ ಯಾವಾಗ ಕೊಡ್ತೀರಾ? ನಮ್ಮ ಬಾಡಿಗೆ ಸಮತೋಲನ ಆಹಾರ ಬೇಕು, ಪ್ರೋಟೀನ್ಸ್ ಬೇಕು, ಕಾರ್ಬೋಹೈಡ್ರೇಟ್ಸ್ ಬೇಕು, ಫೈಬರ್ಸ್ ಬೇಕು, ಫ್ಯಾಟ್ಸ್ ಬೇಕು, ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಷನ್ ಬೇಕು. ಸೊ ಕನ್ನಡದಲ್ಲಿ ಗಾದೆ ಏನಿದೆ, ಹಸ್ದಾಗ ಹಣ್ಣು ತಿನ್ನು, ಊಟ ಮಾಡಿದ್ಮೇಲೆ ಕಪ್ ತಿನ್ನು ಅಂತ. ಸೊ ಹೊಟ್ಟೆ ಹಸ್ಕೊಂಡಾಗ ಫಸ್ಟ್ ಹಣ್ಣು ತಿನ್ಬಿಟ್ಟು, ಹಣ್ಣಲ್ಲಿ ಮೈಕ್ರೋ ನ್ಯೂಟ್ರಿಷನ್ ಸಿಗುತ್ತೆ, ಬಿಕಾಸ್ ಹಣ್ಣುಗಳು ಯಾವನು ಬೇಯಿಸಲ್ಲ ನಾವು. ಅದಾದ್ಮೇಲೆ ಊಟದಲ್ಲಿ ರಾ ಸ್ಯಾಲಡ್ಸ್ ಮಿಕ್ಸ್ ಆಗಿರುತ್ತೆ, ಕೋಸಂಬರಿ ಇರುತ್ತೆ, ಪಲ್ಯಗಳಿರ್ತವೆ, ಅನ್ನ ಹಾಕೊಟ್ಟಿರ್ತೀವಿ, ತುಪ್ಪ ಹಾಕಿರ್ತೀವಿ, ಮೊಸರು, ಮಜ್ಜಿಗೆ ಕೊಡ್ತೀವಿ, ಪ್ರೋಬಯೋಟಿಕ್ಸ್, ಪ್ರಿಬಯೋಟಿಕ್ಸ್ ಆಗಿ ಉಪ್ಪಿನಕಾಯಿ ಕೊಡ್ತೀವಿ. ಅದಾದ್ಮೇಲೆ ನಾವು ಅದನ್ನ ವೈಂಡ್ ಅಪ್ ಮಾಡಕ್ಕೆ ಇನ್ನೂ ಬೇಕು, ನಮ್ಮ ಬಾಡಿಗೆ ಏನು ತಡ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ಕಪ್ ತಿನ್ಬೇಕು, ಬಿಕಾಸ್ 1 ಅಡಿ ಕಪ್ ತಿನ್ನಕ್ಕೆ 1 ಅರ್ಧ ಗಂಟೆ ಆಗ್ಬಿಡುತ್ತೆ. ಸೊ ಅವಾಗ ಬಾಡಿ ಸೆನ್ಸ್ ಮಾಡುತ್ತೆ. ಬಾಯಿಂದ ನಾವು ಜಗಿತಾ ಹೋದಾಗ ಒಂದ್ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಬಾಯಿ ನೋವು ಬರುತ್ತೆ, ಬ್ರೈನ್ ಹೇಳುತ್ತೆ ಸಾಕ್ ನಿಲ್ಸಿ, ಎಷ್ಟು ತಿಂತೀಯ, 1 ಗಂಟೆಯಿಂದ ತಿಂತಾನೆ ಇದೆಯಲ್ಲ ಅಂತ. ಸೊ ವಿ ವಿಲ್ ಸ್ಟಾಪ್ ಈಟಿಂಗ್. ಸೊ ಇದೊಂದು ವಂಡರ್ಫುಲ್ ಪ್ರಾಡಕ್ಟ್. ನಾನ್ ಯಾಕೆ ಬೀಯಿಂಗ್ ಎ ಪ್ರಾಕ್ಟಿಷನರ್, ನನಗೆ ಎಷ್ಟೊಂದು ಆಪ್ಷನ್ಸ್ ಇದ್ರು ನಾನು ಈ ಕಂಪ್ನಿ ಜೊತೆಗೆ ಅಥವಾ ಈ ಪ್ರಾಡಕ್ಟ್ ಜೊತೆಗೆ ಯಾಕೆ ಕಳೆದ 5 ವರ್ಷದಿಂದ ಅಸೋಸಿಯೇಟ್ ಆಗಿದ್ದೀನಿ? ದಿಸ್ ಇಸ್ ಮೈ 5th year. ಯಾಕೆ ಅಸೋಸಿಯೇಟ್ ಆಗಿದ್ದೀನಿ ಅಂತಂದ್ರೆ ದೇರ್ ಆರ್ ರೀಸನ್ಸ್. ನಿಮಗೆ ಇದು ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋದ್ರೆ ದೇರ್ ಇಸ್ ಎ ಹ್ಯೂಜ್ ಟಾಪಿಕ್. ನಿಮ್ಗೆ ಅದೊಂದು ದೊಡ್ಡ ಅಂಬ್ರೆಲ್ಲಾ ಇದೆ, ಮೆಡಿಕಲ್ ಮಾಫಿಯಾ ಅಂತ. ಸೊ ವಿ ಆರ್ ನಾಟ್ ಅಗೇನ್ಸ್ಟ್ ಎನಿ ಒನ್, ಬಟ್ ಯಾರು ಕಾಮನ್ ಮ್ಯಾನ್ಗೆ ಯಾವ ಥಿಂಗ್ಸ್ ನ ರೆಗ್ಯುಲರ್ ಬೇಸಿಸ್ ಅಲ್ಲಿ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಿಲ್ಲ, ಅಥವಾ 1 kg ಆಪಲ್ ತಗೊಂಡ್ ಬಂದ್ರೆ 250 ರೂಪಾಯಿ ಖರ್ಚಾಗುತ್ತೆ ಅಂತಂದ್ರೆ ಅವ್ನ್ ಮಕ್ಕಳನ್ನ ಹೆಂಡತಿ ನೋಡ್ಬಿಟ್ಟು ಯಾರು ಹುಷಾರಿಲ್ಲ ಅವರೇ ತಿನ್ನೋದಿಲ್ಲ, ತಿನ್ಕೊಳ್ಳಿ ಬಿಡು ಅಂತ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಅಂತ ಕಂಡೀಷನ್ಸ್ ಅಲ್ಲಿ ಒಂದು ಕಾಂಪ್ಯಾಕ್ಟ್, ಕಾಂಪೋಸಿಟ್, ಪ್ರಿಸೈಸ್ ನ್ಯೂಟ್ರಿಷನ್ ಕೊಡ್ಬೇಕು ಅಂತಂದ್ರೆ 1 or 2 months ಅಥವಾ 3 months. ನಾನು ಕೆಲವರಿಗೆ ತುಂಬಾ ಕ್ರಾನಿಕ್ ಕೇಸ್ ಅಲ್ಲಿ ಇದ್ದು ಎಲ್ಲರೂ ಕೈಯಲ್ಲಿ ಆಗೋದಿಲ್ಲ ಅಂತ ಬಿಟ್ಟಿರೋ ಪೇಷಂಟ್ಸ್ ಗೆ ಕಂಟಿನ್ಯೂಸ್ 4 months 5 months ಕೊಟ್ಟು ಇವತ್ತವರು ವಂಡರ್ಫುಲ್ 3 ತಿಂಗಳಿಗೊಂದ್ಸರಿ ಅವರೇ ನನಗೆ ಫೋನ್ ಮಾಡಿ ಮಾತಾಡಿ, ಸರ್ ನಾನು ತುಂಬಾ ಚೆನ್ನಾಗಿದ್ದೀನಿ, ನಿಮ್ಮಿಂದ ಆಗಿರೋದು ಅನ್ನೋ ತರದಂತ ಕೇಸಸ್ ಗಳನ್ನ ನಾನು ಹ್ಯಾಂಡಲ್ ಮಾಡಿದೀನಿ. ಕಿಡ್ನಿ ಫೇಲ್ ಆಗಿದೆ, ಇದನ್ನ ಮಾಡಿಸ್ಲೇಬೇಕು ಅನ್ನೋರು 15 days 1 month ಅಲ್ಲಿ ಡಯಾಲಿಸಿಸ್ ಇಲ್ದಿರಂಗ್ ಹೊರಗಡೆ ಬಂದಿರೋಂತ ನಿದರ್ಶನಗಳು ಮತ್ತೆ ಉದಾಹರಣೆಗಳು ನಮ್ಮ ಹತ್ರ ಇದಾವೆ. ಸೊ ನನಗೆ ತುಂಬಾ ಈಸಿಯಾಗಿ, ಕಡಿಮೆ ಕಾಸ್ಟ್ ಅಲ್ಲಿ, ಈಸಿ ಟು ಯೂಸ್ ಇದೇ ಗ್ಲೂಟಥಯೋನ್ ನೀವು ರೆಗ್ಯುಲರ್ ಆಗಿ ಮನೇಲಿ ತಗೋತೀನಿ ಅಂತಂದ್ರೆ ಡೈಲಿ ಚುಚ್ಚಿಸ್ಕೋಬೇಕು, ಇಲ್ಲ ಅಂದ್ರೆ ಒಂದು ಇದನ್ನ ಹಾಕೊಂಡ್ ಬಿಟ್ಕೊಂಡ್ಬಿಡ್ಬೇಕು, ಕೆನೆಲ್ ಹಾಕೊಂಡ್ ಬಿಟ್ಕೋಬೇಕು, ಡೈಲಿ ಬೆಳಿಗ್ಗೆ ಟ್ರಿಪ್ಸ್ ಹಾಕೋಬೇಕು, ವಿಚ್ ಇಸ್ ಪ್ರಾಕ್ಟಿಕಲ್ ಇಂಪಾಸಿಬಲ್. ಒಂದು ಇಂಜೆಕ್ಷನ್ ಗ್ಲೂಟಥಯೋನ್ ಬಂದು 2,000 ರೂಪಾಯಿ ಇದೆ. ನೀವು ವಾರಕ್ಕೆ ಒಂದೊಂದು ಹಾಕ್ಸ್ಕೊತೀರಾ, 4 ವಾರ ಹಾಕ್ಸ್ಕೊತೀರಾ ಅಂತಂದ್ರೆ 4-5. ನಿಮ್ಮ ಗ್ರೂಪ್ ಅಲ್ಲಿ ಎಷ್ಟೊಂದು ನೆನಪಿರುತ್ತೆ, ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅಂದ್ರೆ ಡಾಕ್ಟರ್ ಹೇಳ್ತಾರೆ ವಾರಕ್ಕೊಂದು ತಗೊಳ್ಳಿ, ವಾರಕ್ಕೊಂದು ಇದು ತಗೊಳ್ಳಿ, ವಾರಕ್ಕೆ 2 ತಗೊಳ್ಳಿ. ಸೊ ಥಿಂಗ್ಸ್ ಡೋಂಟ್ ವರ್ಕ್ ಲೈಕ್ ದಟ್. ನಿಮಗೆ ಕಾಂಪೋಸಿಟ್ ಆಗಿ ನ್ಯೂಟ್ರಿಷನ್ ಸಿಗಬೇಕು, ನಿಮ್ ದೇಹ ಬೇಕು ಅಂದ್ರೆ ಒಂದಷ್ಟು ರಿಕ್ವೈರ್ಮೆಂಟ್ಸ್ ಇದೆ. ಡೈಲಿ ಬೆಳಿಗ್ಗೆ ಬಿಸಿಲಿಗೆ ಹೋಗ್ಬೇಕು, ನೀವೇನ್ ಊಟ ಮಾಡ್ತೀರಾ, ಊಟದಲ್ಲಿರೋ ಕ್ಯಾಲ್ಸಿಯಮ್, ಕೊಲೆಸ್ಟ್ರಾಲ್ ವರ್ಕ್ ಮಾಡ್ಬೇಕಂದ್ರೆ ನೀವು ಬೆಳಿಗ್ಗೆ ಬಿಸಿಲಿಗೆ ಹೋಗ್ಲೇಬೇಕು. ಅದೇ ತರ ಡೈಲಿ ಬೇಸಿಸ್ ಅಲ್ಲಿ ನ್ಯೂಟ್ರಿಷನ್ ಕೊಡಕ್ ಶುರು ಮಾಡಿದ್ರೆ ನಿಮ್ ಬಾಡಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ನಾನು ಆಗ್ಲೇ ಮಾತಾಡ್ತಾ ಇದ್ದೆ, ಒಂದು ವಂಡರ್ಫುಲ್ ಪ್ರಾಡಕ್ಟ್ ಇದೆ ಅಂತಂದ್ರೆ ಅದಕ್ಕೊಂದಷ್ಟು ಸರ್ಟಿಫಿಕೇಶನ್ಸ್ ಬೇಕು. ಜಗತ್ತಲ್ಲಿ ಅದರ ರೆಕಗ್ನಿಷನ್ ಅಥವಾ ಅದನ್ನ ಆಧಿಪತ್ಯನ ಸಾಧಿಸಬೇಕಂತಂದ್ರೆ ಒಂದಷ್ಟು ಕಡೆ ಅದ್ರದ್ದು ರೆಸ್ಪಾನ್ಸಿಬಿಲಿಟಿ ಮತ್ತೆ ಥಿಂಗ್ಸ್ ಗಳು ಬೇಕು. ಸೊ ನಿಮ್ಗೆ ಯಾವ್ದಾದ್ರು ನಾವು ಡ್ರಗ್ ಅಂತ ಮಾಡ್ತೀವಿ ಅಂತಂದ್ರೆ ಫಸ್ಟ್ ರೆಕಗ್ನಿಷನ್ ಬೇಕಾಗಿರೋದು ಯಾವ ಕಂಟ್ರಿಯಲ್ಲಿ ಪ್ರೊಡ್ಯೂಸ್ ಆಗಿರುತ್ತೆ. ಅದನ್ನ ಯುರೋಪಿಯನ್ ಯೂನಿಯನ್ ಅಂತ ಕರಿತೀವಿ. ಇದು ಸ್ವಿಟ್ಜರ್ಲೆಂಡ್ ಅಲ್ಲಿ ಆಗಿರೋದ್ರಿಂದ ಜಗತ್ತಲ್ಲಿ ಎಲ್ಲಾದ್ರೂ ಒಂದ್ ಕಡೆಯಿಂದ ಒಂದ್ ಕಡೆ ಪ್ರಾಡಕ್ಟ್ ಮೂವ್ ಆಗ್ಬೇಕಂತಂದ್ರೆ ಈ ನಮ್ದು ಫ್ಲೈಟ್ ಎಲ್ಲ ಥಿಂಗ್ಸ್ ಗಳನ್ನ ಹ್ಯಾಂಡಲ್ ಮಾಡೋದು ಜಾಸ್ತಿ US ಆಗಿರೋದ್ರಿಂದ ನಮ್ಗೆ US FDA ಕೂಡ ಅವಶ್ಯಕತೆ ಇದೆ. ಸೊ FDA ರಿಜಿಸ್ಟ್ರೇಷನ್ ಇಸ್ ಆಲ್ಸೋ ಮ್ಯಾಂಡೇಟರಿ. ಸೊ ಇಲ್ಲಿ ನೋಡ್ತಿರೋದು ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಮ್ಯಾಂಡೇಟರಿ, ಅದ್ರ ನಿಮ್ಗೆ ಡೀಟೇಲ್ಸ್ ಇದೆ. ನೆಕ್ಸ್ಟ್ ಬಂದು ಕ್ವಾಲಿಟಿ ಮ್ಯಾನೇಜ್ಮೆಂಟ್. ಸೊ ಅವೆಲ್ಲ ನಾರ್ಮಲ್ ಥಿಂಗ್ಸ್ ಗಳು.
ಸೊ ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾವ್ದಾದ್ರು ಒಂದು ಸೆಲ್ ನಮಗೆ ಹ್ಯೂಮನ್ಗೆ ಕ್ಲೋನ್ಗೆ ಹತ್ರ ಇದೆ ಅಂತಂದ್ರೆ ಅದು ನಮಗೆ ಬೆಸ್ಟ್ ಸೆಲ್ಸ್ ಅಂತ. ಸೊ ನಾವಿಲ್ಲಿ ನೋಡ್ಬೋದು, ನಮ್ಮ ಹ್ಯೂಮನ್ದು ಎಪಿಡರ್ಮಲ್ ಸೆಲ್ಸ್ 80% ಮ್ಯಾಚ್ ನಮಗೆ ಮ್ಯಾಲೇಸ್ ಡೊಮೆಸ್ಟಿಕಾದಲ್ಲಿ ಸಿಗ್ತಾ ಇದೆ. ಮತ್ತೆ ನಮಗೆ ಗ್ರೇಪ್ಸ್ ಅಲ್ಲಿ, ಸೋಲಾರ್ ವೈಟಿಸ್ ಅಲ್ಲಿ ಬೇಸಿಕ್ ACE ವೈಟಮಿನ್ಸ್ ವಿಚ್ ವಿಲ್ ಆಲ್ಸೋ ಮೇಂಟೈನ್ ಆರ್ ಸೆಲ್. ನಮ್ಮ ಬಾಡಿಯಿಂದ ಆಗತಕ್ಕಂಥ ಡ್ಯಾಮೇಜ್ ಗಳನ್ನ ಮಾಡ್ಕೊಂತೀವಿ. ಇದೆರಡೇ ಅಲ್ಲ, ಇದೆರಡು ಪೇಟೆಂಟೆಡ್ ಆಗಿರ್ತಕ್ಕಂಥದ್ದು, ಫೈಟೋಸೆಲ್ಟೆಕ್ ಇಂದ ಬಂದಿರತಕ್ಕಂಥದ್ದು. ಇದು ಬಿಟ್ಟು ಇನ್ನು ಉಳಿದಿರೋದು ಯಾವ್ದು, ರೋಸಿಪ್ ಎಕ್ಸ್ಟ್ರಾಕ್ಟ್ ಇದೆ, ಗೋಜಿಬೆರಿ ಎಕ್ಸ್ಟ್ರಾಕ್ಟ್ ಇದೆ, ಅಕ್ರೋಲಚೆರಿ ಇದೆ, ಬಿಲ್ಬೆರಿ ಇದೆ. ಸೊ ಇವೆಲ್ಲವೂ ಕ್ಯುಮ್ಯುಲೇಟಿವ್ ಆಗಿ ಒಂದಷ್ಟು, ಅಂದ್ರೆ ನಾವು ಬೈಂಡಿಂಗ್ ಅಂತ ಕರಿತೀವಿ. ಒಗ್ಗರಣೆ ಹಾಕಕ್ ನಮ್ಗೆ ಹೆಂಗೆ ಜೀರಿಗೆ ಮೆಣಸು ಎಲ್ಲ ಬೇಕು. ನೀವು ಬರೀ ನಾನು ಮಜ್ಜಿಗೆ ಸಾರು ಮಾಡ್ತೀನಿ ಅಂತಂದ್ರೆ ಬರೀ ಮಜ್ಜಿಗೆ ಹಾಕ್ಬಿಟ್ಟು ಸಾರು ಮಾಡಲ್ಲ, ಅದಕ್ಕೆ ನಮಗೆ ಬೇರೆ ಇಂಗ್ರೀಡಿಯೆಂಟ್ಸ್ ಬೇಕು. ದೇ ವರ್ಕ್ ಆಸ್ ಎ ಕ್ಯಾರಿಯರ್. ಸೊ ರೋಸಿಪ್ ಎಕ್ಸ್ಟ್ರಾಕ್ಟ್ ಮ್ಯಾಲೇಸ್ ಡೊಮೆಸ್ಟಿಕ್ ಅನ್ನ ಡೆಲಿವರ್ ಮಾಡೋದ್ರಲ್ಲಿ ಒಂದು ದೊಡ್ಡ ರೋಲ್ ಪ್ಲೇ ಮಾಡ್ತಿರುತ್ತೆ ಆ ತರದ್ದು. ಸೊ ನಮ್ಮ ಬಾಡಿಯಲ್ಲಿ ಆಂಟಿ ಫ್ರೀ ರಾಡಿಕಲ್ ಇದೆ, ಅದು ಹೆಲ್ದಿ ಸೆಲ್ಸ್ ನ ಕಿತ್ಕೊಂಡು ಬರೀ ಫ್ರೀ ರಾಡಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಅದನ್ನ ಸರಿ ಮಾಡ್ಬೇಕಾದ್ರೆ ಆಂಟಿ ಆಕ್ಸಿಡೆಂಟ್. ಸೊ ಇದ್ರ ಹತ್ರ ಒಂದೇ ಒಂದ್ ಸೆಲ್ ಇದೆ, ಹೆಲ್ದಿ ಸೆಲ್ ಹತ್ರ 2 ಸೆಲ್ ಇದೆ. ಇದನ್ನ ಒಂದ್ ಕಿತ್ಕೊಂಡ್ರೆ 2 ಒಂದೊಂದು ಆಗೋಕ್ ಶುರು ಆಗುತ್ತೆ, ಅದಲ್ಲಿಂದ ಡ್ಯಾಮೇಜ್ ಮಾಡ್ಕೊತಾ ಹೋಗುತ್ತೆ. ಅದ್ರ ಬದಲು ಒಂದು ಎಕ್ಸ್ಟ್ರಾ ಸೆಲ್ ನಾವ್ ಇದು ಕೊಟ್ಬಿಟ್ವಿ ಅಂತಂದ್ರೆ ಸೊ ಎಲ್ಲದನ್ನು ಬ್ಯಾಲೆನ್ಸ್ ಆಗಿ 2 ಸೆಲ್ಸ್ ಗಳಾಗೋಗುತ್ತೆ. ಸೊ ನಿಮಗೆ ಒಂದು ಬೇಸಿಕ್ಸ್ ಏನಪ್ಪಾ ಅಂತಂದ್ರೆ, ನನ್ನ ದೇಹದಲ್ಲಿ ಬ್ಲಡ್ ಪ್ರೊಡ್ಯೂಸ್ ಆಗಿಲ್ಲ ಅಂತ ಆದ್ರೆ, ಅಥವಾ ಒಳ್ಳೆ ಕ್ವಾಲಿಟಿ ಬ್ಲಡ್ ಪ್ರೊಡ್ಯೂಸ್ ಮಾಡಿಲ್ಲ ಅಂತಂದ್ರೆ ಯಾವುದೇ ಪ್ರಾಬ್ಲಮ್ ಸೊಲ್ಯೂಷನ್ ಆಗೋದಿಲ್ಲ. ಒಂದು ಉದಾಹರಣೆಗೆ, ಒಂದು ಬಿಲ್ಡಿಂಗ್ ಕಟ್ಟಬೇಕು. ನಾವು ಒಂದು ಬಿಲ್ಡಿಂಗ್ ಕಟ್ಟಕ್ಕೆ ನಾವು ಯಾವ ತರದ ರಾ ಮಟೀರಿಯಲ್ಸ್ ಕೊಡ್ತೀವೋ ಬಿಲ್ಡಿಂಗ್ ಅದೇ ತರ ರೆಡಿ ಆಗುತ್ತೆ. ಸೊ ನಮ್ ನೋಡಿರ್ಬೋದು, ಈ ಸರ್ಕಾರಿ ಬಿಲ್ಡಿಂಗ್ ಗಳೆಲ್ಲ 10 ವರ್ಷ ಆದ್ಮೇಲೆ ಬಿದೋಗ್ ಶುರು ಆಗುತ್ತೆ. ಅದೇ ನಾವು ಯಾರೋ ಬಡವ್ರು ನಾವು ಒಂದ್ ಮನೆ ಕಟ್ಕೊಂಡಿದ್ರೆ 25-30 ವರ್ಷ ಚೆನ್ನಾಗಿರುತ್ತಲ್ವಾ. ಏನಕ್ಕೆ ಅಂದ್ರೆ ನಮ್ಮ ಮನೆ ನಾವು ತುಂಬಾ ಪ್ಯಾಷನೇಟ್ ಆಗಿ ಕಟ್ಕೊತೀವಿ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ, ದೇವ್ರು ನೋಡ್ಕೊಳ್ಳಿ ಆ ಬಿಲ್ಡಿಂಗ್ ನ ಅಂತ ನಾವು ನೋಡ್ಕೊಳ್ಳಲ್ಲ ಅಂತ. ಸೊ ಇಲ್ಲಿ ಏನಾಗುತ್ತೆ, ನಿಮ್ಮ ಸೆಲ್ಗೆ, ನಿಮ್ಮ ದೇಹದ ರಚನೆಗೆ, ನಿಮ್ಮ ಸೆಲ್ ಫಾರ್ಮ್ ಆಗಕ್ಕೆ ನೀವು ಯಾವ ತರದ್ ಕೊಡ್ತೀರಾ, ಒಳ್ಳೆ ಹಾಲು, ತುಪ್ಪ, ಮೊಸರು, ಬೆಣ್ಣೆಯಿಂದ ಇಡ್ಕೊಂಡು, ಚೆನ್ನಾಗಿ ಬೆಳೆದಿರೋ ಹಣ್ಣು ತರಕಾರಿಗಳಿಂದ ಇಡ್ಕೊಂಡು, ಕೆಮಿಕಲ್ ಪ್ರೋಸೆಸ್ ಮಾಡದೇ ಇರ್ತಕ್ಕಂತಹ ಅಕ್ಕಿ, ರಾಗಿ, ಜೋಳ, ಧಾನ್ಯಗಳಿಂದ ಇಡ್ಕೊಂಡು, ಪ್ಯಾಕ್ಡ್ ಫುಡ್ ಐಟಮ್ಸ್ ನ ತಿನ್ನೋದು ಕಡಿಮೆ ಮಾಡೋದ್ರಿಂದ ನಿಮಗೆ ಓವರ್ ಆಲ್ ಯು ವಿಲ್ ಗೆಟ್ ಅನ್ ಗುಡ್ ನ್ಯೂಟ್ರಿಷನ್. ಇದಷ್ಟೇ ಮಾಡಿದ್ರೆ ಸಾಕಾ? ಇಲ್ಲ, ಸಾಕಾಗ್ತಿಲ್ಲ. ಇನ್ಕ್ಲೂಡಿಂಗ್ ನಾವೂನು ಇದನ್ನ ರೆಗ್ಯುಲರ್ ಬೇಸಿಸ್ ತಗೋತೀವಿ. ಸೊ ಇದು ಹೆಲ್ದಿ ಆಗಿರೋರು ತಗೊಳ್ಳೇಬೇಕು, ಇದು ಡಿಫಾಲ್ಟ್, ಇದಕ್ಕೆ ಮತ್ತೆ ಎರಡನೇ ಮಾತೇ ಇಲ್ಲ. ಅಕಸ್ಮಾತ್ ಬೇರೆ ಏನಾದ್ರೂ ಸಫರ್ ಆಗ್ತಿದ್ದಾರೆ, ನಿಮ್ ಕ್ಲೋಸ್ ಸರ್ಕಲ್ ಯಾರಿಗಾದ್ರೂ ಡ್ಯಾಮೇಜಸ್ ಇದೆ ಅಂದ್ರೆ ಅವ್ರನ್ನ ಜಲ್ದಿ ಹೊರಗಡೆ ತಗೊಂಡ್ಬರೋ ಕೂಡ ಇದು ಒಂದು ವೆಪನ್. ಸೊ ನಮಗೆ ಇದು ಎರಡು ಎಡ್ಜ್ ಇರ್ತಕ್ಕಂಥ ಸ್ವರ್ಡ್, 2 edged sword ಅಂತ. ಸೊ ಹೆಲ್ದಿ ಆಗಿರೋರು ಅದನ್ನ ಕ್ಲೀನ್ ಆಗಿ ಉಪಯೋಗಿಸಬಹುದು. ಆರೋಗ್ಯ ಬಂದಿರೋರು, ಅವ್ರ ಆರೋಗ್ಯ ಆರೋಗ್ಯ ಕೆಟ್ಟಿರೋರು ಅವ್ರ ಆರೋಗ್ಯನ ವಾಪಸ್ ಬರ್ಸ್ಕೊಳಕ್ಕೆ ಅಥವಾ ತರ್ಸ್ಕೊಳಕ್ಕೆ ಕೂಡ, ಆ ಡಿಸೀಸ್ ನ ಕಟ್ ಮಾಡಕ್ ಕೂಡ ಈ ಕತ್ತಿನ ಉಪಯೋಗಿಸ್ಕೋಬಹುದು. ಸೊ ಹೆಂಗ್ ಮಾಡುತ್ತೆ ಸರ್, ಇಷ್ಟೋ ತನಕ ಹೇಳಿದ್ರಿ ಇದೇನೇನೋ ಸೆಲ್ಸ್ ಗಳು ಅದು ಇದು ಅಂತ ಹೇಳಿದ್ರಿ, ಬಟ್ ನಮ್ಗೆ ಅಷ್ಟು ಅರ್ಥ ಆಗ್ತಿಲ್ಲ ಇದ್ರಲ್ಲಿ ಇನ್ನು ಹೆಂಗ್ ಕೆಲಸ ಮಾಡುತ್ತೆ ಅಂತಂದ್ರೆ. ಸೊ 1 by 1 ನೋಡ್ತಾ ಹೋಗ್ರಿ. ಫಸ್ಟ್ ಏನ್ ಮಾಡ್ಬೇಕು, ಆಗಿರೋ ಡ್ಯಾಮೇಜ್ ಸೆಲ್ಸ್ ನ ರಿಪೇರ್ ಮಾಡ್ಬೇಕು, ಅಥವಾ ಯಾವ್ದಾದ್ರು ಸತ್ತೋಗಿರೋ ಸೆಲ್ ಇದ್ರೆ ಅದನ್ನ ರೀಪ್ಲೇಸ್ ಮಾಡ್ಬೇಕು. ಸೊ ಬಾಡಿಯಲ್ಲಿ ಸತ್ತೋಗಿರೋ ಸೆಲ್ಸ್ ನ ರೀಪ್ಲೇಸ್ ಮಾಡ್ತಿದೆ ಅಂತಂದ್ರೆ ಸತ್ತಿರೋ ಸೆಲ್ಸ್ ನ ಕ್ಲೀನ್ ಮಾಡ್ಬೇಕು. ಡ್ಯಾಮೇಜ್ ಆಗಿರೋ ಸೆಲ್ಸ್ ಒಂದ್ ಪಾರ್ಟ್ ಯಾವ್ದೋ ಡ್ಯಾಮೇಜ್ ಆಗಿದೆ ಅದನ್ನ ಸರಿ ಮಾಡ್ತಾರೆ, ಅದನ್ನ ಕ್ಲೀನ್ ಮಾಡ್ಬೇಕು. ಸೊ 1 ಸೆಟ್ ಆಫ್ ಕೆಲಸ ಆದ ತಕ್ಷಣ ಏಜ್ ಆಗಿರೋ ಸೆಲ್ಸ್ ಗಳನ್ನೆಲ್ಲ ಅದಕ್ಕೆ ಪುಷ್ಟಿ ತುಂಬಬೇಕು. ಅದಾದ್ಮೇಲೆ ರೆಪ್ಲಿಕೇಶನ್ ಆಗ್ಬೇಕಾದ್ರೆ ನೆಕ್ಸ್ಟ್ ಟೈಮ್ ಇಂದ ಹೊಸ ಸೆಲ್ಸ್ ಗಳು ರೆಪ್ಲಿಕೇಟ್ ಆಗ್ತಾ ಬರ್ಬೇಕು. ಸೊ ಯಾವ್ದೆಲ್ಲ 6 ಸೆಲ್ಸ್ ಆಗಿತ್ತು, ಹುಷಾರಿಲ್ದಿರೋ ಸೆಲ್ಸ್ ಅಥವಾ ಕೆಟ್ಟೋಗಿರೋ ಸೆಲ್ಗಳಾಗಿತ್ತು, ಅವಕ್ಕೆ ರಿಜುನೇಟ್ ಮಾಡೋದು ಒಂದು ಆಪ್ಷನ್, ರಿಪೇರ್ ಮಾಡೋದು ಒಂದು ಆಪ್ಷನ್. ಡ್ಯಾಮೇಜ್ ಆಗಿರೋ ಸೆಲ್, ಡೆಡ್ ಸೆಲ್ಸ್ ಇತ್ತು ಅಂತಂದ್ರೆ ಅದನ್ನ ಕ್ಲೀನ್ ಮಾಡ್ಬಿಟ್ಟು ನೆಕ್ಸ್ಟ್ ಸರಿಯಿಂದ ರಿಪ್ಲಿಕೇಟ್ ಮಾಡ್ಬೇಕಾದ್ರೆ ಹೊಸ ಸೆಲ್ಸ್ ನ ರೆಪ್ಲಿಕೇಟ್ ಮಾಡೋದು. ಕಮಿಂಗ್ ಬ್ಯಾಕ್ ಟು ಯೂಸ್ ಆಫ್ ದಿಸ್, 1.5 ಗ್ರಾಮ್ದು ಪ್ಯಾಕೆಟ್ ಇರುತ್ತೆ, ಅದನ್ನ ಕಟ್ ಮಾಡಿ ನಾವು ನಾಲ್ಗೆ ಕೆಳಗಡೆ ತಗೋತೀವಿ. ನಾಲ್ಗೆ ಕೆಳಗಡೆ ಸಬ್ಲಿಂಗ್ವಲ್ ಮ್ಯೂಕೋಸಾ ಇಸ್ ಒನ್ ಆಫ್ ದಿ ಪವರ್ಫುಲ್ ಸೆಲ್ಸ್ ನಮ್ಮ ದೇಹದಲ್ಲಿ. ಹಾರ್ಟ್ ಅಟ್ಯಾಕ್ ಆಗಿರೋ ಪೇಷಂಟ್ಸ್ ಗಳಿಗೆ ನಾವು ಸಾರ್ಬಿಟ್ರೇಟ್ ಅಂತ ಒಂದು ಮಾತ್ರೆ ಹಾಕ್ತಿವಿ, ನಾಲ್ಗೆ ಕೆಳಗಡೆ ಹಾಕಿದ ತಕ್ಷಣ ದೇ ಇಮಿಡಿಯೇಟ್ಲಿ ಕಮ್ ಔಟ್. ಅಥವಾ ತುಂಬಾ ನಶೆ ಮಾಡೋರು ಇರ್ತಾರೆ ನೋಡಿ, ಈ ತಂಬಾಕು ಹನ್ಸ್ ಅಂತ ಏನೋ ಬರ್ತಿತ್ತ, ನನ್ಗೆ ಗೊತ್ತಿಲ್ಲ, ಈಗ ಏನೋ ಹೆಸರುಗಳು ಚೇಂಜ್ ಆಗಿದಾವೆ. ಸೊ ಚಿಕ್ಕದು ತಂಬಾಕು ಪ್ಯಾಕೆಟ್ ಇರುತ್ತೆ, ಅದನ್ನ ನಾಲ್ಗೆ ಕೆಳಗಡೆ ಬಾಯೆಲ್ಲ ಇಟ್ಕೊಂಡಿರ್ತಾರೆ. ಬಿಕಾಸ್ ಅವ್ರಿಗೆ ಇಮಿಡಿಯೇಟ್ ಇನ್ಸ್ಟಿಂಕ್ಟ್ ಹಿಟ್ ಸಿಕ್ಕುತ್ತೆ ಬ್ರೈನ್ಗೆ. ಯಾಕಂದ್ರೆ ಸಬ್ಲಿಂಗ್ವಲ್ ಸೆಲ್ಸ್ ತುಂಬಾ ಸಾಫ್ಟ್ ಆಗಿರೋದ್ರಿಂದ, ನೀವು ಅಬ್ಸರ್ವ್ ಮಾಡಿರ್ಬೋದು, ಬಾಯಿ ಸುಟ್ಕೊಂಡ್ರೆ 4-5 ಅವರ್ಗೆಲ್ಲ ರೆಡಿ ಆಗ್ಬಿಡುತ್ತೆ ಬಾಯಿ. ನೀವೇನೋ ಬಿಸಿತ್ ಕುಡಿದ್ರಿ ಅಂತಂದ್ರೆ ಅದು 2 ದಿವಸ 3 ದಿವಸ ಇರಲ್ಲ. ಬೇರೆ ಕಡೆ ಕೈಯಲ್ಲಿ ಸುಟ್ಕೊಂಡ್ರೆ ಇಟ್ ವಿಲ್ ಟೇಕ್ 1 week ಟು ಗೋ. ಕೆಲವು ಸೆಲ್ಸ್ ಗಳು ಸುಟ್ಕೊಂಡ್ರೆ ಹೋಗೋದೇ ಇಲ್ಲ, ನಮಗೆ ವರ್ಷಾನ್ಗಟ್ಲೆ ಬೇಕಾಗುತ್ತೆ. ಬಟ್ ಬಾಯಲ್ಲಿ ಸುಟ್ಕೊಂಡ್ವಿ ಅಂತಂದ್ರೆ ಒಂದು 2-3 hours 6 hours ಅಲ್ಲಿ ಹೊಟ್ಟೋಗ್ಬಿಡುತ್ತೆ. ಸೊ ಆ ಕೆಪಾಸಿಟಿ, ಹೀಲಿಂಗ್ ಕೆಪಾಸಿಟಿ ಮತ್ತೆ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇರೋದ್ರಿಂದ ನಾವು ನಾಲ್ಗೆ ಕೆಳಗಡೆ ಹಾಕೋತೀವಿ. ಒಂದು. ಎರಡನೇದೇನ್ ಬಂತು ಅಂತಂದ್ರೆ, ಇದನ್ನ ಫಸ್ಟ್ ಬೆಳಿಗ್ಗೆ ಎದ್ದ ಹಾಳೊಟ್ಟೆಲೆ ಯಾಕೆ ಹಾಕೋಬೇಕು, ಎದ್ದ ತಕ್ಷಣ ಹಾಸಿಗೆಲೆ ಹಾಕೋಬೇಕಂತಂದ್ರೆ, ಹಾಸಿಗೆಲೆ ಯಾಕೆ ಹಾಕೋಬೇಕಂತಂದ್ರೆ ಬಿಕಾಸ್ ಅವಾಯ್ಡ್ ಫಸ್ಟ್ ಪಾಸ್ ಎಫೆಕ್ಟ್ ಅಂತ.
ಹಾರ್ಪಿಕ್ ಅಲ್ಲಿ ಇರೋ ಕೆಮಿಕಲ್, ಬಟ್ಟೆಗೆ ಹಾಕೋ ಕೆಮಿಕಲ್, ಪೇಸ್ಟ್ ಅಲ್ಲಿ ಇರೋ ಕೆಮಿಕಲ್ ಸೇಮ್, ಸೋಡಿಯಂ ಲಾರಿಯಲ್ ಸಲ್ಫೇಟ್. ಸೊ ನಾವು ಅದನ್ನ ಬಾಯಿಗೆ ಹಾಕ್ತಿದೀವಿ ಅಂತ ನಮ್ ಬ್ರೈನ್ ಡೈರೆಕ್ಟ್ ಆಗಿ ಆಕ್ಟಿವೇಟ್ ಆಗ್ಬಿಡುತ್ತೆ. ಯಾರಾದ್ರೂ ನಿದ್ದೆಯಲ್ಲಿ ಇದ್ರು ಅಂದ್ರೆ ಅವ್ರ ಬಾಯಿ ಒಳಗಡೆ ಕೆಮಿಕಲ್ ಹಾಕಿದ ತಕ್ಷಣ ವಿ ಬಿಕಮ್ ಪೇಸ್ಟ್ ಹಾಕಿದ ತಕ್ಷಣ ಎಚ್ಚರ ಆಗ್ಬಿಡುತ್ತೆ ನಮ್ಗೆ, ಯಾಕಂದ್ರೆ ಅದು ಸ್ಟ್ರಾಂಗ್ ಸ್ಟಿಮ್ಯುಲೆಂಟ್. ಸೊ ಬೆಳಿಗ್ಗೆ ಬ್ರೈನ್ ನ ಡಿಸ್ಟರ್ಬ್ ಮಾಡಬಾರ್ದು, ಬಾಡಿನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ರೀಸನ್ಗೆ ಬೆಳಿಗ್ಗೆ ಎದ್ದು ಫಸ್ಟ್ ಥಿಂಗ್ ಹಾಕದೆ ನಾವು ಒಳ್ಳೇದು. ನಾವ್ ಯಾವ್ದಾದ್ರು ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ದೇವ್ರನ್ನ ನೆನೆಸ್ತೀವಲ್ಲ, ಬಿಕಾಸ್ ನಮ್ಗೆ ಒಳ್ಳೇದ್ ಬೇಕು ಅನ್ನೋದಕ್ಕೆ ವಿ ಡೂ ದಟ್ ಸೇಮ್ ಥಿಂಗ್. ಸೊ ನನಗೆ 5 hours ಪರ್ಸನಲ್ ಆಗಿ ಹೇಳಿದ್ರೆ ಇಟ್ಸ್ ಎ ಡಿವೈನ್ ಥಿಂಗ್. ಸೊ ನನಗೆ ನನ್ಗೆ ಎನಿಗೆ ಒನ್ ಡೇ ನನ್ಗೆ ಯಾರಾದ್ರೂ ಫ್ರೀ ಆಗಿ ಕೊಡಕ್ ಶುರು ಮಾಡ್ಬಿಟ್ಟಿದ್ರೆ 5 hours ಅಂತ ಅಂದ್ರೆ ನಾನು ಊಟನೇ ಬಿಟ್ಬಿಡ್ತೀನಿ. ಡೈಲಿ ಬೆಳಿಗ್ಗೆ 5 hours ಆಗ್ತೀನಿ ನಾನು. ಸೊ ಫಾಸ್ಟರ್ ಅಂಡ್ ಮೋರ್ ಎಫೆಕ್ಟಿವ್. ಸೊ ನಿಮ್ಗೆ ಯಾವಾಗ ಬೆಳಿಗ್ಗೆ ನೀವು ಕೆಮಿಕಲ್ಸ್ ಹಾಕ್ತಿಲ್ಲ, ಬಾಯಲ್ಲಿ ಏನು ಥಿಂಗ್ಸ್ ಗಳು ತುಂಬ್ಕೋತಿಲ್ವಾ ಅಥವಾ ಸ್ಮೋಕ್ ಮಾಡ್ತಿಲ್ಲ, ಇಯರ್ಸ್ ಇರೋರ್ಗೆ ಅರ್ಧ ಪ್ಯಾಕೆಟ್, ಮೋರ್ ದನ್ 14 years ಇರೋರ್ಗೆ ಅಥವಾ ಮೋರ್ ದನ್ 13 years, ಈಗೆಲ್ಲ ತುಂಬಾ ಜಲ್ದಿ ಏಜ್ ಆಗ್ತಾ ಇದಾರೆ. ಸೊ 13 years ಅವ್ರಿಗೆ ನೀವು ಒಂದ್ ಫುಲ್ ಪ್ಯಾಕೆಟ್ ಹಾಕ್ಬೋದು. ಹಾಕಿ 40 ನಿಮಿಷ ಬಿಡೋದು ಐಡಿಯಲ್. ಹಾಕೊಂಡ್ಮೇಲೆ ಬೇಕಾದ್ರೆ ನಾಲ್ಗೆನ ಕಚ್ಚಿ ಇಟ್ಕೊಂಡು ಕೂತ್ಕೊಂಡ್ರು ನೋಡೋ ಪ್ರಾಬ್ಲಮ್. ಅಲ್ಲಿಂದ ಕ್ಲೀನ್ ಆಗಿ ಸಬ್ಲಿಂಗಲ್ ಮ್ಯೂಕೋಸದಿಂದ ಅದು ಪೂರ್ತಿ ಬಾಯಿಲಿ ಅಬ್ಸರ್ವ್ ಆಗುತ್ತೆ. ಅಬ್ಸರ್ವ್ ಆದ್ಮೇಲೆ 1 hour ಬಿಟ್ಬಿಟ್ಟು ಅಥವಾ ಹಾಫ್ ಅನ್ ಅವರ್ 40 minutes ಬಿಟ್ಮೇಲೆ ಒಂದ್ ಲೋಟ ನೀರ್ ಕುಡೀರಿ. ಇದು ಹೋಗಿ ತನ್ನ ಕೆಲಸ ಶುರು ಮಾಡುತ್ತಲ್ವಾ, ರೆಪ್ಲಿಕೇಟ್ ಮಾಡೋದು, ರಿಜಿನೇಟ್ ಮಾಡೋದು, ಕ್ಲೀನ್ ಮಾಡೋದು, ರಿಪೇರ್ ಮಾಡೋದು, ಡ್ಯಾಮೇಜ್ ಮಾಡೋದೆಲ್ಲ ಆಗ್ಬೇಕು. ಡ್ಯಾಮೇಜ್ ಆಗಿರೋ ಸೆಲ್ಸ್ ಎಲ್ಲ ಹೊರಗಡೆ ಹಾಕ್ಬೇಕಂತಂದ್ರೆ ನಾವು ಸಾಕಷ್ಟು ಚೆನ್ನಾಗಿರೋ ನೀರ್ನ ಕುಡಿಬೇಕು. ಸೊ ಒಂದ್ಸರಿ ಕುಡಿಯಕ್ ಶುರು ಮಾಡಿದ್ವಿ, ಎಲ್ಲ ಕ್ಲೀನ್ ಆಗಿ ಶುರು ಆಯ್ತು ಅಂತಂದ್ರೆ ನಮ್ಮ ಮುಖದಿಂದ ಇಟ್ಕೊಂಡು, ಮೆಟಬಾಲಿಸಮ್ ಇಂದ ಇಟ್ಕೊಂಡು, ಹೊಟ್ಟೆಯಿಂದ ಕಸದಿಂದ ಇಟ್ಕೊಂಡು ಎಲ್ಲ ಕ್ಲೀನ್ ಆಗ್ತಾ ಬರುತ್ತೆ. ಸೊ ಓವರ್ ಆಲ್ ಹೆಲ್ತ್ ವೈಸ್ ನೋಡಕ್ ಚೆನ್ನಾಗಿ ಕಾಣಿಸ್ತಾ ಹೋಗ್ತೀವಿ, ಫ್ರೀ ರೆಡಿಕಲ್ಸ್ ಕಡಿಮೆ ಆಗ್ತಾ ಬರುತ್ತೆ, ಏಜಿಂಗ್ ಚೆನ್ನಾಗುತ್ತೆ. ಸೊ ಐಡಿಯಲಿ ಐ ರೆಕಮೆಂಡ್ ಹೆಲ್ದಿ ಇಂಡಿವಿಜುವಲ್ಸ್ಗೆ ಒನ್ಸ್ ಇನ್ 90 days, 3 ತಿಂಗಳಿಗೆ ಒಂದ್ಸರಿ ತಗೊಳ್ಳಿ. ತೀರಾ ನಮಗೆ ಕಡು ಬಡತನ ಇದೆ ಸರ್ ಅಂತಂದ್ರೆ 4 ತಿಂಗಳಿಗೆ ಒಂದ್ಸರಿ ತಗೊಳ್ಳಿ. ಇಲ್ಲ ವೆಲ್ ಟು ಡೂ ನಾವೆಲ್ಲೆಲ್ಲ ಪಾರ್ಟಿ ಮಾಡ್ತಿದ್ವಿ, ಸಿನಿಮಾಗಳಿಗೆ ಹೋಗ್ತೀವಿ, ಅವನ್ನೆಲ್ಲ ಅವಾಯ್ಡ್ ಮಾಡ್ತಿದ್ವಿ ಅಂತಂದ್ರೆ ಒನ್ಸ್ ಇನ್ 2 months ಅಥವಾ ಒನ್ಸ್ ಇನ್ 3 months ನೀವು ಒಂದು ಫುಲ್ ಕಿಟ್ ನಾನೇ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ನಿಮಗೆ 1.5 ಗ್ರಾಮ್ದು ಅರೌಂಡ್ 30 sachets ಬರುತ್ತೆ ನಿಮಗೆ. ಸೊ ಡರ್ಟ್ ಚೀಪ್ ಇದು. ಮೆಡಿಕಲ್ ಲೆವೆಲ್ ಅಲ್ಲಿ ನೀವು ಮಾತ್ರೆಗಳನ್ನ, ಕೆಮಿಕಲ್ನ ಕಂಪೇರ್ ಮಾಡಿದ್ರೆ ಕಾಸ್ಟಿಂಗ್ಸ್ ಒಂದು ದಿನ ಹಾಸ್ಪಿಟಲ್ ಅಡ್ಮಿಟ್ ಬೆಡ್ ಚಾರ್ಜ್ ಅಲ್ಲಿ ನಿಮಗೆ 2 months ಆಗೋಷ್ಟು 5 hours ಬರುತ್ತೆ. ಸೊ ಇವೆಲ್ಲ ಒಂದಷ್ಟು ಟೆಸ್ಟಿಮೋನಿಯಲ್ಗಳು. ಸೊ ನಾವು ಸೆಲ್ಸ್ ರಿಪೇರ್ ಮಾಡುತ್ತೆ ಅಂತ ಹೇಳಿದ್ವಿ. ಯಾರಿಗಾದ್ರೂ ವಿಟಿಲಿಗೋ ಇದೆ, ತನ್ ಅಂತ ಕರಿತೀವಿ ಅಥವಾ ಬಂಗ್ ಅಂತ ಕರಿತೀವಿ, ಅದೆಲ್ಲ ಡ್ಯಾಮೇಜಸ್ ನೋಡ್ಬೋದು ನೀವು. ಸೊ ಇಂಟೆಸ್ಟೈನ್ ಹಾಳಾದ್ರೆ ಚರ್ಮ ಹಾಳಾಗುತ್ತೆ, ಇಂಟೆಸ್ಟೈನ್ ರಿಪೇರ್ ಮಾಡಿದ್ರೆ ಚರ್ಮ ಕ್ಲಿಯರ್ ಆಗುತ್ತೆ. ಸೊ ಈ ತರದ್ದು ಸುಮಾರು ಥಿಂಗ್ಸ್ ಗಳಿದೆ. ಸ್ಕಿನ್ ಆಗಿರ್ಬೋದು, ಹೇರ್ ಲಾಸ್ ಆಗಿರೋರು ಇರ್ಬೋದು, ಡಯಾಬಿಟಿಸ್ ಕಂಟ್ರೋಲ್ ಬರದೇ ಇರ್ತಕ್ಕಂಥ ಇರ್ಬೋದು, ಸ್ಟ್ರೋಕ್ ಆಗಿ ರಿಕವರ್ ಆಗಿರೋರಾಗಿರ್ಲಿ, ವ್ಯಾರಿಕೋಸ್ ವೆನ್ಸ್ ಆಗಿ ರಿಕವರ್ ಆಗಿರೋರಾಗಿರ್ಲಿ. ಸೊ ಇವೆಲ್ಲ ಹಿಂಗೆ ಅಂತಂದ್ರೆ ಒಂದು ಬಾಡಿಯಲ್ಲಿ ಎಲ್ಲೋ ಡ್ಯಾಮೇಜ್ ಆಗಿದೆ, ಡೆಫಿಷಿಯನ್ಸಿ ಆಗಿದೆ, ಅದನ್ನ ಪರಿಪೂರ್ಣ ಮಾಡ್ತಿಲ್ಲ ನಾವು, ಬಾಡಿ ಅದ್ರ ಮೇಲೆ ಕಾಯಿಲೆಗಳನ್ನ ಕಟ್ಕೋತಾ ಹೋಗುತ್ತೆ. ಸೊ ನಾವ್ ಯಾವಾಗ ಅದ್ರದ್ದು ರೂಟ್ ಕಾಸ್ಗೆನೆ ಅದನ್ನ ಸ್ಟಿಮ್ಯುಲೇಟ್ ಮಾಡಿ ಆ ಡ್ಯಾಮೇಜ್ ನ ಕ್ಲಿಯರ್ ಮಾಡ್ತಾ ಹೋಗ್ತೀವಿ ಅಥವಾ ಕಸನ ಹೊರಗಡೆ ತೆಗೆದಾಕ್ತಾ ಹೋಗ್ತೀವಿ, ಬಾಡಿ ತಂತಾನೆ ಕ್ಲಿಯರ್ ಮಾಡ್ಕೋತಾ ಹೋಗುತ್ತೆ. ಸೊ ಗ್ಯಾಂಗ್ರೀನ್ ಆಗಿರೋ ನೋಡ್ತೀರಿ ನೀವು, ಎಷ್ಟು ಕೊಳ್ತು ಕಟ್ ಮಾಡ್ಬೇಕು, ಆಂಪ್ಯೂಟ್ ಮಾಡ್ಬೇಕು ಅಂತಿರೋರೆಲ್ಲ ನಾವು ಅದನ್ನ ಉಳಿಸ್ಕೊಂಡಿದೀವಿ. ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಟೆಸ್ಟಿಮೋನಿ. ನಿಮಗೆ ಬೇರೆ ಚರ್ಮದ್ದು ಏನೋ ಅನ್ಸ್ಬೋದು, ಏನೋ ಮಾಡ್ಬಿಟ್ಟಿದ್ದಾರೆ, ಇದೇ ಆಗಿದೆ ಅಂತ ಹೆಂಗೆ ಅಂತ. ಬಟ್ ಗ್ಯಾಂಗ್ರೀನ್ ಕಾಲ್ ಕಟ್ ಆಗ್ಬೇಕಂತಿರೋರೆಲ್ಲ ನೀವು ಇದು ಮಾಡಕ್ ಆಗೋದಿಲ್ಲ, ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಆ ತರದವರು ಅವ್ರನ್ನ ನೀವು ಪರ್ಸನಲ್ ಆಗಿ ಇಂಡಿವಿಜುವಲ್ ಆಗಿ ಮಾತಾಡ್ಸಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಸೊ ಇದೆಲ್ಲ ನಿಮ್ಗೆ ಸ್ಕಿನ್ ಆಗಿರೋದು. ಎಷ್ಟೆಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರೋರು ಬಂದಿದ್ದಾರೆ. ಕೆಲವರೆಲ್ಲ 4 ಲಕ್ಷ ಖರ್ಚು ಮಾಡಿದ್ದೀನಿ ಸರ್, 5 ಲಕ್ಷ ಖರ್ಚು ಮಾಡಿದೀನಿ ಅಂತ ಬಂದಿರೋರು 20-30 ಸಾವಿರದಲ್ಲಿ ಕಂಫರ್ಟಬಲ್ ಆಗಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಹೋಗಿದ್ದಾರೆ. ಸೊ ಮುಖ ಅನ್ನೋದು ಟಾರ್ ರೋಡ್ ತರ ಆಗೋಗ್ಬಿಟ್ಟಿರುತ್ತೆ ಕೆಲವ್ರಿಗೆ, ಈ ಡ್ಯೂ ಟು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್, ಇಮ್ಯುನಿಟಿ ಇರಲ್ಲ, ಕಸ ತುಂಬ್ಕೊಂಡ್ಬಿಟ್ಟಿರುತ್ತೆ. ಸೊ ಅದೆಲ್ಲ ನಾವು ನೋಡ್ಬೋದು ಎಷ್ಟು ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಮತ್ತೆ ತುಂಬಾ ಎಫೆಕ್ಟಿವ್ ಆಗಿ ಏನು ಸೈಡ್ ಎಫೆಕ್ಟ್ ಇಲ್ಲದೆ ಇರಂಗೆನೆ ಎಷ್ಟು ಬೇಕಷ್ಟು. ನಾನು ಕೆಲವು ಪೇಷಂಟ್ಸ್ಗೆ ಬೆಳಿಗ್ಗೆ ಸಾಯಂಕಾಲ 2 ಟೈಮ್ ಕೊಟ್ಟಿರೋಂಥ ಕೇಸಸ್ ಗಳಿದಾವೆ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು, ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಒಂದು, ರಾತ್ರಿ ಪೂರ್ತಿ ಕೆಲಸ ಮಾಡ್ತಿರುತ್ತೆ. ಮತ್ತೆ 12 hours ಸ್ಲೂಪ್ ಅಲ್ಲಿ ಅವ್ರನ್ನ ಬಾಡಿನ ಕಾನ್ಸ್ಟೆಂಟ್ ಆಗಿ ಆಂಟಿ ಆಕ್ಸಿಡೆಂಟ್ ಕೊಡ್ತಾ ಇತ್ತು ಅಂತಂದ್ರೆ ಕ್ಲಿಯರ್ ಆಗಿ ಹೋಗುತ್ತೆ. ಸೊ ನಿಮ್ಗೆ 15 days ಅಲ್ಲೇನೆ ಶುಗರ್ ರಿಪೋರ್ಟ್ಸ್, ಹೇರ್ ಲಾಸ್ 3 months, 3 weeks, 3 months ನೋಡ್ಬೋದು. ಸೊ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಥಿಂಗ್ಸ್ ನಾವು ಕರೆಕ್ಟ್ ಆಗಿ ಕೊಟ್ಬಿಟ್ರೆ, ಅದಕ್ಕೆ ನಮಗ್ ಬೇಕಾಗಿರಕ್ಕೆ ನಾವು ಫಸ್ಟ್ ಹೆಲ್ದಿ ಆಗಿದ್ರೆ ಆಮೇಲೆ ನೋಡಕ್ ಚೆನ್ನಾಗಿ ಕಾಣಿಸೋದು. ಸೊ ಇಂಪಾರ್ಟೆಂಟ್ ಏನು, ಇಂಟರ್ನಲ್ ಆರ್ಗನ್ಸ್. ಇಂಟರ್ನಲ್ ಆರ್ಗನ್ಸ್ ಚೆನ್ನಾಗಿದ್ರೆ ಆಮೇಲೆ ಎಸ್ಥೆಟಿಕ್ ವ್ಯಾಲ್ಯೂ ಬಂದೇ ಬರುತ್ತೆ.
ಥ್ಯಾಂಕ್ ಯು. ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ಕೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ವಿನಯ್ ಸರ್. ತುಂಬಾ ಚೆನ್ನಾಗಿತ್ತು ಪ್ರೆಸೆಂಟೇಶನ್, ತುಂಬಾ ಡೀಪ್ ಆಗಿ. ಲೈಕ್ ಆಕ್ಚುಲಿ ನಾನು ನಿಮ್ಗೆ ಇಷ್ಟೊಂದು ಸ್ಲೋ ಮಾತಾಡಿದ್ ನಾನು ನೋಡೇ ಇಲ್ಲ. ಇಷ್ಟು ಸ್ಲೋ ಆಗಿ ಸೆಟಲ್ಡ್ ಆಗಿ ಮೇ ಬಿ ನಾನು ರಿಕ್ವೆಸ್ಟ್ ಮಾಡಿದೆ, ನೀವು ನಿಮ್ದು ಮೆಡಿಕಲ್ ಟರ್ಮ್ಸ್ ಜಾಸ್ತಿ ಯೂಸ್ ಮಾಡಬೇಡಿ ಸರ್, ಮೇ ಬಿ ಕಾಮನ್ ಜನಗಳು ತುಂಬಾ ಜನ ಜಾಯ್ನ್ ಆಗ್ತಾರೆ, ಹಂಗಾಗಿ ಅವ್ರ ಕನ್ಫ್ಯೂಷನ್ ಕೂಡ ಆಗ್ಬಿಡ್ಬೋದು ಅಂತ ಆಕ್ಚುಲಿ ರಿಕ್ವೆಸ್ಟ್ ಮಾಡಿದೆ. ಹಂಗಾಗಿ ನಾರ್ಮಲ್ ಆಗಿ ನಮ್ಗೆ ಅರ್ಥ ಆಗೋ ರೀತಿಲಿ ನಿಜವಾಗ್ಲೂ ತುಂಬಾ ಸೆಟಲ್ಡ್ ಆಗಿ ಸರ್ ಎಕ್ಸ್ಪ್ಲೈನ್ ಮಾಡಿದ್ರು. ನಿಜವಾಗ್ಲೂ ಲೈಕ್ ಅಮೇಸಿಂಗ್ ಆಗಿತ್ತು ಪ್ರೆಸೆಂಟೇಶನ್ ಅಂತೂ. ಲೈಕ್ ಸಿ ಈಗ ತುಂಬಾ ಜನಕ್ಕೆ ಅನ್ಸುತ್ತೆ ಇನ್ನೂ ಪವರ್ಫುಲ್ ಆಗಿ ಹೇಳ್ಬೇಕಿತ್ತು, ಇನ್ನು ಜೋಶಲ್ಲಿ ಹೇಳ್ಬೇಕಿತ್ತು. ಅವ್ರು ಹೇಳಿದ್ರೆ ನಿಮ್ಗೆ ಅರ್ಥನೂ ಆಗಲ್ಲ. ಸಿ ಅವ್ರು ಆ ಲೆವೆಲ್ಗೆ ಏನಾದ್ರು ಸರ್ ಹಿಡಿದು ಅವ್ರೆಲ್ಲ ಸ್ಟಾರ್ಟ್ ಮಾಡೋದು ನಮ್ ತುಂಬಾ ಜನಕ್ಕೆ ಏನೋ ಅರ್ಥ ಆಗಲ್ಲ, ಬೌನ್ಸರ್ ಹೊಟ್ಟೋಗುತ್ತೆ. ಸಿ ಅಷ್ಟು ಡೀಪ್ ಸಬ್ಜೆಕ್ಟ್ ಇದು, ಓಕೆನಾ. ಇವಾಗ ನಾವು ಬರೀ ಫೈಟೋವಿಸ್ ಅಂದ ತಕ್ಷಣ ಮೇ ಬಿ ನಾವು ಏನಾದ್ರು ಈ ವೆಲ್ನೆಸ್ ಇಂಡಸ್ಟ್ರಿಲಿ ಇಲ್ಲ ಅಂದಿದ್ರೆ, ನನಗೂ ಬರೀ ಫೈಟೋವಿಸ್ ಅಂದಿದ್ರೆ ನನಗೂ ಮಾಮೂಲಿ ಮೇ ಬಿ ನಾನು ಕಾಮನ್ ಆಗಿ ಯಾವ್ದೋ ಒಂದು ಇದು ಯಾವ್ದೋ ಪ್ರಾಡಕ್ಟ್ ಏನೋ ಸೇಲ್ ಮಾಡಕ್ ಏನೋ ಒಂದು ಹೇಳ್ತಾ ಇದಾರೆ ಹಂಗೆ ಹಿಂಗೆ ಅಂತ ನಾನು ಅನ್ಕೋತಿದ್ದೆ. ಬಟ್ ಯಾವಾಗ ನಮ್ಗೆ ಇದ್ರ ನಾಲೆಜ್ ಬಂದಿದೆ ಮಾಡಿ ಫ್ರೆಂಡ್ಸ್, ಯಾವಾಗ ಇದು ಅರ್ಥ ಆಯ್ತು ಪ್ರಾಡಕ್ಟ್ ಏನಿದು ಹೆಂಗ್ ವರ್ಕ್ ಆಗುತ್ತೆ ಅಂತ ಅರ್ಥ ಆಯ್ತು, ಅದಾದ್ಮೇಲೆ ನಾವು ಕೂಡ ಕ್ರೇಜಿ ಆಗ್ಬಿಟ್ಟಿದ್ವಿ. ಇವತ್ತು ಸರ್ ಹೇಳ್ತಿದ್ರು ಒಂದು ಡಿವೈನ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರು, ತುಂಬಾ ಮನ್ಸಿಗೆ ನಾಟ ಅಂತ ಒಂದು ವರ್ಡ್ ಸರ್ವಿಸ್ ಮಾಡಿದ್ರು. ಡಿವೈನ್ ಅಂದ್ರೆ ದೇವರೇ ನಮ್ಗೆ ಕಳಿಸಿದಾರೆ ಅನ್ನೋದ ಒಂದು ಮೀನಿಂಗ್ ಕೊಡೋಂತ ಪದ ಅವ್ರು ಯೂಸ್ ಮಾಡಿದ್ರು. ಸಿ ಇವತ್ತು ಟಿಲ್ ಡೇಟ್ ನಾನಾಗಿರ್ಬೋದು, ನನ್ನ ಫ್ಯಾಮಿಲಿ ಆಗಿರ್ಬೋದು, ಟಿಲ್ ಡೇಟ್ ಇವತ್ತು ವಿನಯ್ ಸರ್ ಅವರು, ಅವರ ವಿನಯ್ ಡಾಕ್ಟರ್ ಮನೆಯವರಾಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ತಂದೆ ತಾಯಿ ವೈಫು, ಸಿ ಎಲ್ಲಾರನು ಕೂಡ ಇವರ ಅತ್ತೆ ಮಾವ ಪ್ರತಿಯೊಬ್ರು ಕೂಡ ಈ ಪ್ರಾಡಕ್ಟ್ ನ ಕಂಪಲ್ಸರಿ ಯೂಸ್ ಮಾಡ್ತಾರೆ ಮಾಡಿ ಫ್ರೆಂಡ್. ಜಸ್ಟ್ ಇಮ್ಯಾಜಿನ್ ಮಾಡಿ. ಸೊ ಯಾವ್ದೋ ಬರೀ ಪ್ರಮೋಷನ್ ಆಂಗಲ್ ಅಲ್ಲಿ ಇವ್ರು ನೋಡಿದ್ರೆ ಮೇ ಬಿ ಈ ಪ್ರಾಡಕ್ಟ್ ಇವತ್ತು ಇವ್ರು ಪ್ರಮೋಷನ್ ಮಾಡ್ತಿರ್ಲಿಲ್ಲ. ಸೊ ಯಾವಾಗ ಇವ್ರು ರಿಸಲ್ಟ್ಸ್ ನ ಅಬ್ಸರ್ವ್ ಮಾಡಿದ್ರು, ತುಂಬಾ ಜನದ ಲೈಫ್ ಅಂದ್ರೆ ಲೈಕ್ ಆ ಕಾಯಿಲೆಗಳಿಂದ ಈಚೆ ಬರ್ತಿರೋದು ನೋಡಿದ್ರು. ಸಿ ಇವ್ರಿಗೆ ಅರ್ಥ ಆಯ್ತು, ಓಕೆ ದಿಸ್ ಇಸ್ ಪವರ್ಫುಲ್ ಒಂದು ಪ್ರಾಡಕ್ಟ್, ಇದನ್ನ ಯಾಕೆ ನಾವು ಜನಗಳಿಗೆ ತಲುಪಿಸಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಈ ಸ್ಟಾರ್ಟೆಡ್ ಪ್ರಮೋಟಿಂಗ್. ಓಕೆ ಸಿ ಮೈ ಡಿಯರ್ ಫ್ರೆಂಡ್ಸ್, ಇವತ್ತು ನಾವು ನೋಡಿ ತುಂಬಾ ಜನ ಪ್ಯಾನಲ್ ಇದೀವಿ, ನಾವೆಲ್ಲ ಡಾಕ್ಟರ್ಸ್ ಅಲ್ಲ, ನಮ್ಗೆ ಯಾರಿಗೂ ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಕೂಡ ಇಲ್ಲ, ಆಯ್ತಾ. ಒಂದು ಕನ್ಫ್ಯೂಷನ್ ಇರುತ್ತೆ, ಕೊಡೋದಾ ಬೇಡವಾ, ಕೊಟ್ರೆ ಏನಾದ್ರು ಆಗ್ಬಿಡುತ್ತಾ, ಆಯ್ತಾ, ಅವ್ರಿಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ, ಅದಾಗುತ್ತಾ ಇದಾಗುತ್ತಾ. ಸರ್ ಊಟ ತಿಂದ್ರೆ ಏನಾಗ್ಬೋದು ಅದೇ ಇವ್ರಿಗೂ ಆಗೋದು. ಇನ್ ಕೇಸ್ ಯಾರನ್ನ ಹಣ್ಣು ತಿಂದ್ರೆ ಸತ್ತೋಗ್ತಾರೆ ಏನಂಗಿದ್ರೆ, ಆಯ್ತಾ, ಇಲ್ಲ ಏನಾದ್ರು ಊಟ ಅನ್ನ ಸಾಂಬಾರ್ ತಿಂದ್ರೆ ಸತ್ತೋಗ್ಬಿಡ್ತಾರೆ ಅಂತ ಹೇಳಿದ್ರೆ ಮೇ ಬಿ ಇದನ್ನ ತಿಂದ್ರೆ ಸಾಯ್ಬೋದು. ಅದರ್ವೈಸ್ ಮೈ ಡಿಯರ್ ಫ್ರೆಂಡ್ಸ್, ಯಾರು ಕೂಡ ಸೈಡ್ ಎಫೆಕ್ಟ್ ಇವತ್ತಿಗೂ ಆಗಲ್ಲ. ಸೈಡ್ ಎಫೆಕ್ಟ್ ಆಗಂಗಿದ್ರೆ ಆಯ್ತಾ, ಹಸಾಪ್ ಅನ್ನೋ ಸರ್ಟಿಫಿಕೇಶನ್ ಕೂಡ ಇದ್ರಲ್ಲಿ ಮೆನ್ಷನ್ ಆಗಿದೆ, ಅದನ್ನ ಈ ಕಂಪನಿಗೆ ಯಾರು ಕೊಡೋದೇ ಇಲ್ಲ, ಆಯ್ತಾ. ಮತ್ತೆ ಇವನ್ ಸಿ ಇಟ್ ಇಸ್ ನಾಟ್ ಯಾರೋ ನೀವೊಬ್ಬ ವ್ಯಕ್ತಿ ಕೊಡೋದಲ್ಲ, ಇದಕ್ಕೆ ಹಿಂದೆ ಕಂಪನಿ ಇದೆ, ರಿಸರ್ಚ್ ಟೀಮ್ ಇದೆ, ಮಿಬೆಲ್ ಬಯೋಕೆಮಿಸ್ಟ್ರಿ ಇದೆ, ಇಂಡಿಯಾದಲ್ಲಿ ಪ್ಯಾಕ್ ಮಾಡಂತ ಹಿಮಾಚಲ್ ಪ್ರದೇಶ ಪ್ಯಾಕ್ ಮಾಡಂತ ಸಮರ್ವೀರ್ ಕಂಪನಿ ಇದೆ. ಸಿ ಇವರೆಲ್ಲ ದೊಡ್ಡ ದೊಡ್ಡ ಜೈಂಟ್ಸ್, ಆಯ್ತಾ. ಸಿ ಅವ್ರ ಕಡೆಯಿಂದ ಬಂದಾಗ ಅದಕ್ಕೆ ಸರ್ಟಿಫೈ, ನಮ್ಮ ಇಂಡಿಯನ್ ಗವರ್ಮೆಂಟ್ ಕೂಡ ಸರ್ಟಿಫೈ ಮಾಡಿದ್ದಾರೆ ಈ ಪ್ರಾಡಕ್ಟ್ ನ. ಇಟ್ ಇಸ್ ಸೇಫ್ ಅನ್ನೋದಕ್ಕೆ ತುಂಬಾ ಸರ್ಟಿಫಿಕೇಶನ್ ಸಿಕ್ಕಿದೆ. ಆ ಸರ್ಟಿಫಿಕೇಶನ್ ಜೊತೆಗೆ ನಾವು ಪ್ರಮೋಟ್ ಮಾಡ್ತಿದೀವಿ. ಇಟ್ಸ್ ನಾಟ್ ನಾನೇನೋ ಪಕ್ಕದ ಮನೆಯವ್ರು ತಂದ್ಕೊಟ್ರು ಇದು ನಿಮ್ಮ ಯಜಮಾನ್ರು ತಿನ್ಸಿ ಅಂತ ನಾನು ತಿನ್ಸಿದೆ, ಆ ತರದೆಲ್ಲ ಮಾಡಿ ಫ್ರೆಂಡ್ಸ್. ಇದು ಇಟ್ ಇಸ್ ಎ ರಿಪ್ಯೂಟೆಡ್ ಬ್ರ್ಯಾಂಡ್, ಆಯ್ತಾ. ಮಿಬೆಲ್ ಬಯೋಕೆಮಿಸ್ಟ್ರಿ ರಿಪ್ಯೂಟೆಡ್ ಬ್ರ್ಯಾಂಡ್. ಸರ್ ಹೇಳ್ತಿದ್ರು ಸೆಲೆಬ್ರಿಟಿಗಳು, ಇವನ್ ಹಾಲಿವುಡ್ ಸೆಲೆಬ್ರಿಟಿಗಳು ಯೂಸ್ ಮಾಡೋಂತ ಪ್ರಾಡಕ್ಟ್ ಇದು ಅಂತ ಹೇಳ್ತಿದ್ರು. ಓಕೆ ಸಿ ಈಗ ಪ್ರಾಡಕ್ಟ್ ಬಗ್ಗೆ ನಾನು ಮಾತಾಡ್ತಾನೆ ಇರ್ತೀವಿ. ಓಕೆ ಸಿ ಇವತ್ತು ನಿಜವಾಗ್ಲೂ ಒಂದು ಒಳ್ಳೆ ಇನ್ಫಾರ್ಮೇಶನ್ ನ ಸರ್ ಕೊಟ್ರು.